ಸುಮಾರು 20ಕ್ಕಿಂತ ಹೆಚ್ಚಿನ ಸತ್ತ ಹೆಣಗಳನ್ನು ಎಬ್ಬಿಸಿರ್ತಕ್ಕಂಥ ಸ್ಮಿತ್ ವಿಗಲ್ಸ್ವರ್ತ್ ಎಂಬುವರು ಜೀವನದಲ್ಲಿ ಒಂದು ಅದ್ಭುತವಾದಂಥ ಘಟನೆ ಹೇಗೆ ನಡೆದಿದೆ ಎಂದು ಕೇಳಿದರೆ ನೀವು ಆಶ್ಚರ್ಯಪಡ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಶ್ಚಯವಾಗಿ ಈ ಒಂದು ನಿಜ ಘಟನೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ತರುವುದು ಮಾತ್ರ ಖಚಿತ ಎಂಬುದು ನಾನು ನಂಬುತ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನನ್ನು ಕೇಳ್ತಿರ್ತಕ್ಕಂಥವರೇ, ಇವತ್ತು ಸ್ಮಿತ್ ವಿಗಲ್ಸ್ವರ್ತ್ 23 ಸತ್ತ ಹೆಣಗಳನ್ನು ಎಬ್ಬಿಸಿ ಬದುಕಿಸಿರ್ತಕ್ಕಂಥ ಒಂದು ಅದ್ಭುತವಾದಂಥ ವಿಶ್ವಾಸ ವೀರನು ಮಿಸ್ಟರ್ ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ ಬ್ರಿಟನ್ನಲ್ಲಿ ಜನ್ಮಿಸಿರ್ತಕ್ಕಂಥ ವ್ಯಕ್ತಿ. ಈತನ ಜೀವನ ಬಹಳ ಅದ್ಭುತವಾಗಿದೆ, ಇಂಟ್ರೆಸ್ಟಿಂಗ್ ಇದೆ. ಯಾಕೆಂದ್ರೆ ಈತನಲ್ಲಿ ನಾನು ಬಹಳಷ್ಟು ತಿಳಿದುಕೊಂಡಿದ್ದರೆ ಈತನು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದ್ದವನಲ್ಲ. ಈತನು ಒಂದು ಸಾಮಾನ್ಯವಾದಂಥ ಒಂದು ಪ್ಲಂಬರ್, ಒಂದು ಪ್ಲಂಬಿಂಗ್ ಕೆಲಸ ಮಾಡ್ತಕ್ಕಂಥವನು, ಕಟ್ಟಡದ ಪ್ಲಂಬಿಂಗ್ ಕೆಲಸ ಮಾಡ್ತಕ್ಕಂಥ. ಆತನಿಗೆ ಓದಲಿಕ್ಕೂ ಬರುವುದಿಲ್ಲ. ಆತನ ಹೆಂಡತಿ ಬಹಳ ವಿದ್ಯಾವಂತಳಾಗಿದ್ದಳು ಮತ್ತು ಆತನ ಹೆಂಡತಿ ದೊಡ್ಡ ಸುವಾರ್ತಿಕಳು ಕೂಡ ಆಗಿದ್ದಳು. ಈತನ ಹೆಂಡತಿ ಬಹಳ ದೊಡ್ಡ ಸುವಾರ್ತಿಕಳು ಕೂಡ ಆಗಿದ್ದಳು. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ಈತನು ಅನೇಕ ಸಾರಿ ಈತನ ಜೀವನದಲ್ಲಿ ವಿಧ ವಿಧವಾದಂಥ ಅದ್ಭುತಗಳು ವಿಧ ವಿಧವಾಗಿ ಒಂದು ಡಿಫರೆಂಟ್ ಮಾಧ್ಯಮದ ಮೂಲಕವಾಗಿ, ಡಿಫರೆಂಟ್ ಪ್ರೊಸೀಜರ್ ಮೂಲಕವಾಗಿ ದೇವರು ಈತನ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಇವತ್ತು ನೀವು ನಂಬಿರ್ತಕ್ಕಂಥ ಆ ಯೇಸು ಕ್ರಿಸ್ತನು, ನೀವು ನಂಬಿರ್ತಕ್ಕಂಥ ಆ ಕರ್ತಾದಿ ಕರ್ತನು, ಆ ದೇವಾದಿ ದೇವನ ಆ ಪ್ರತಾಪವನ್ನು, ಆ ಮಹಿಮೆಯನ್ನು, ಆ ಪ್ರಭಾವವನ್ನು ನೀವು ನೋಡ್ಲಿಕ್ಕಿದ್ದೀರಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ನಾಮದಲ್ಲಿರ್ತಕ್ಕಂಥ ಸಾಮರ್ಥ್ಯ. ಒಂದು ದಿವಸ ಏನಾಗ್ತದೆ, ಈತನು ಒಂದು ಊರಿಗೆ, ಅದೇ ವಿದೇಶದಲ್ಲಿ, ಅದೇ ಇಂಗ್ಲೆಂಡ್ನಲ್ಲಿ ಒಂದು ಊರಿಗೆ ಸುವಾರ್ತೆ ಸಾರಲಿಕ್ಕೆ ಈತನನ್ನು ಕರೆಸ್ತಾರೆ. ಕರೆಸಿದ ಕೂಡಲೇ ಕರಪತ್ರಿಕೆಯಲ್ಲಿ ಊರಿನಲ್ಲಿ ಎಲ್ಲ ಜನರಿಗೆ ಹಂಚಿಸ್ತಾರೆ. ಹಂಚಿರುವಾಗ ಒಂದು ವ್ಯಕ್ತಿಗೆ ಈ ಒಂದು ಕರಪತ್ರಿಕೆ ತಲುಪುತ್ತೆ. ಆ ವ್ಯಕ್ತಿ ಏನ್ ಮಾಡ್ತಾರಂದ್ರೆ, ಈ ಕರಪತ್ರಿಕೆ ತಲುಪಿದ್ದ ಕೂಡಲೇ ಈ ಕರಪತ್ರಿಕೆಯನ್ನು ನೋಡಿ, ಈ ಕರಪತ್ರಿಕೆಯಲ್ಲಿರ್ತಕ್ಕಂಥ ಸಂಗತಿಗಳನ್ನು ನೋಡಿ, ಅಯ್ಯೋ, ರೋಗಿಯನ್ನು ಗುಣಪಡಿಸ್ತಕ್ಕಂಥ ಸಹೋದರ ಸ್ಮಿತ್ ವಿಗಲ್ಸ್ವರ್ತ್ ಅವರು ನಾವು ಪಟ್ಟಣಕ್ಕೆ ಬಂದಿದ್ದಾರಲ್ಲ ಎಂಬುದಾಗಿ ಹೇಳಿಕೊಂಡು ಅವರು ಆ ಕರಪತ್ರಿಕೆಯನ್ನು ನೋಡಿ ಅಲ್ಲಿರ್ತಕ್ಕಂಥ ತನ್ನ ಸ್ನೇಹಿತರು, ಯಾರಂದ್ರೆ ಈತನು ಎಪಿಸ್ಕೋಪಿಕಲ್ ಚರ್ಚ್ ಲೀಡರ್. ಈತನು ಅಂದ್ರೆ ಒಂದು ದೊಡ್ಡ ಖ್ಯಾತ, ಒಂದು ಸ್ಟ್ಯಾಂಡರ್ಡ್, ಒಂದು ಅದ್ಭುತವಾದಂಥ ವರ್ಚಸ್ಸು ಉಳ್ಳ ಒಂದು ಸಭೆ, ಕ್ರೈಸ್ತ ಸಭೆಯ ನಾಯಕನಿದ್ದನು. ಯಾರು? ರೋಗಿಯಾಗಿ ಬಿದ್ದಿರ್ತಕ್ಕಂಥದ್ದು. ಸ್ಮಿತ್ ವಿಗಲ್ಸ್ವರ್ತ್ ಅವರು ಆ ಒಂದು ಪಟ್ಟಣಕ್ಕೆ ಸುವಾರ್ತೆ ಸಾರಲಿಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಸ್ಮಿತ್ ವಿಗಲ್ಸ್ವರ್ತ್ ಅವರು ಸಾರಲಿಕ್ಕೆ ಹೋಗಿರೋ ಸಮಯದಲ್ಲಿ ಅಲ್ಲಿ ಸ್ವಾರ್ಥ ಕಾರ್ಯಕ್ರಮಗಳು ನಡೀತಾ ಇದೆ. ಅನೇಕ ಜನರು ಗುಣಮುಖರಾಗ್ತಾ ಇದ್ದಾರೆ. ಅನೇಕ ವಿಧ ವಿಧವಾದಂಥ ರೋಗಗಳು, ಗುಣವಾಗಲಾರದಂಥ ರೋಗಗಳು, ಔಷಧೋಪಚಾರಗಳು ಇಲ್ಲದಂಥ ರೋಗಗಳು, ಎಲ್ಲಾ ರೋಗಗಳು ಗುಣವಾಗ್ತಾ ಬರೋದನ್ನು ಕೇಳಿ ಆದ್ರೆ ಆಶ್ಚರ್ಯ ಆಗಿದೆ ಏನಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವ್ಯ, ಆದ್ರೆ ಆಶ್ಚರ್ಯವಾಗಿದೆ ಏನಂದ್ರೆ, ಇಂಥ ಅದ್ಭುತವಾದಂಥ ಕಾರ್ಯಗಳು ಯೇಸು ಕ್ರಿಸ್ತನು ಮಾಡುವಂಥ ಕಾರ್ಯಗಳಾಗ್ತಾ ಇದ್ದಿಲ್ಲ ಎಂಬುದಾಗಿ ಈತನನ್ನು ಕರೆ ಕಳಿಸ್ತಾನೆ. ಯಾರನ್ನು? ಸ್ಮಿತ್ ವಿಗಲ್ಸ್ವರ್ತ್ ಅನ್ನು ತಮ್ಮ ಮನೆಗೆ. ಯಾಕಂದ್ರೆ ತನಗೆ ಎದ್ದು ನಡಲಿಕ್ಕೆ ಆಗುದಿಲ್ಲ. ಅವನು ಯಾರು? ಅವನು ಕೂಡ ಒಂದು ಕ್ರೈಸ್ತ ಸಭೆಯ ಎಪಿಸ್ಕೋಪಿಕಲ್ ಲೀಡರ್, ಅಂದ್ರೆ ಆತನು ಕೂಡ ಒಂದು ಆತ್ಮೀಯ ನಾಯಕನಾಗಿದ್ದಾನೆ, ಕ್ರೈಸ್ತ ಸಭೆಯ ಆತ್ಮೀಯ ನಾಯಕನಾಗಿದ್ದಾನೆ. ಆತನು ಕೂಡ ಸ್ವಾರ್ಥ ಸಾರ್ಥಕದ ವ್ಯಕ್ತಿಯಾಗಿದ್ದಾನೆ. ಆದರೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಯೇಸು ನಾಮದಲ್ಲಿ ಮಾಡುವ ಪ್ರಾರ್ಥನೆಗಳಿಂದ ಜನರು ಸ್ವಸ್ಥತೆ ಆಗ್ತಾ ಇದ್ದಾರೆ ಎಂಬುದಾಗಿ ಕೇಳಿರುವಾಗ ಆ ಘಟನೆ, ಆ ಒಂದು ಸುದ್ದಿ ಆತನಿಗೆ ಒಂದು ನೂತನವಾದಂಥ ಸಂತೋಷ, ಹರ್ಷ ತಂತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಸಂತೋಷ ಹರ್ಷ ತಂತು. ಸಂತೋಷ ಹರ್ಷ ಆನಂದ ತಂದಿರುವಾಗ ಆತನೇನ್ ಮಾಡ್ತಾನೆ, ಆ ಹಾಸಿಗೆಯಲ್ಲಿ ಬಿದ್ದಿರ್ತಕ್ಕಂಥ ಆ ಒಂದು ದೊಡ್ಡ ಸಭೆಯ, ಕ್ರೈಸ್ತ ಸಭೆಯ ನಾಯಕನು ಏನ್ ಮಾಡ್ತಾನೆ, ಸ್ಮಿತ್ ವಿಗಲ್ಸ್ವರ್ತ್ ಕರೆ ಕಳಿಸ್ತಾನೆ. ಜನರನ್ನು ಕೊಟ್ಟು ಅವರ ಸ್ನೇಹಿತರಿಗೆ ಹೇಳಿ, ಹೋಗು ಆತನ ಮನೆಗೆ ಕರ್ಕೊಂಡು ಬರಿ ಎಂಬುದಾಗಿ ಬಹಳ ಭಿನ್ನಹ ಮಾಡಿಕೊಳ್ತಾನೆ. ಭಿನ್ನಹ ಮಾಡಿಕೊಂಡಿರುವಾಗ ಆತನ ಸ್ವಾರ್ಥ ಸೇವೆ ಕಾರ್ಯಕ್ರಮಗಳು ನಡೆದ ನಂತರ ಸಂಧ್ಯೆಗಳಲ್ಲಿ ಆತನಿಗೆ ಸ್ವಾರ್ಥ ಸೇವೆ, ಆತನ ಬಹಿರಂಗ ಕೂಟಗಳಿರ್ತದೆ. ಆ ಕೂಟಗಳಿಗಿಂತ ಮುಂಚೆನೆ ಬೆಳಗಿನ ಜಾವದಲ್ಲಿ ಹೋಗಿ ಈತನನ್ನು ಕರೆಕೊಂಡು ಬರ್ತಾರೆ ಅವರ ಸ್ನೇಹಿತರು. ಯಾರು? ಆ ಹಾಸಿಗೆನಲ್ಲಿ ಬಿದ್ದಿರ್ತಕ್ಕಂಥ ಒಂದು ರೋಗಿ. ಆತನು ಕೂಡ ಒಂದು ಚರ್ಚಿಗೆ ಆತ್ಮೀಯ ಎಪಿಸ್ಕೋಪಿಕಲ್ ಲೀಡರ್ ಅಂತ ಹೇಳ್ತಾರೆ. ಆತನು ಕೂಡ ಒಂದು ಸಭೆಗೆ, ಒಂದು ವರ್ಚಸ್ಸುಳ್ಳ ಸಭೆಗೆ, ಒಂದು ದೊಡ್ಡ ದೃಢವಾದಂಥ ಸಭೆಗೆ, ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಒಂದು ಡಿನಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲೀಡರ್ ಆಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಸ್ಮಿತ್ ವಿಗಲ್ಸ್ವರ್ತ್ ಅನ್ನು ಕರೆ ಕಳಿಸಿ ಅವ್ರನ್ನ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಆಗ ಸ್ಮಿತ್ ವಿಗಲ್ಸ್ವರ್ತ್ ಒಟ್ಟಿಗೆ 6 ಜನರು ಆ ಒಂದು ಮನೆಗೆ ಪ್ರವೇಶ ಮಾಡ್ತಾರೆ.
ಸ್ಮಿತ್ ವಿಗಲ್ಸ್ ವರ್ತ್ ಅವರ ಜೊತೆಯಲ್ಲಿ 6 ಜನರು, ಅಂದ್ರೆ ಇವರೆಲ್ಲರೂ ಕೂಡ 6 ಜನರು, ಈತನನ್ನು ಸೇರಿಸಿ 6 ಜನರು ಕೂಡ ಆ ಮನೆಯ ಒಳಗೆ ಹೋಗಿರುವಾಗ ಆ ಮನೆಯಲ್ಲಿ ಮಾತಾಡಿಸಿ, ಎಲ್ಲಿಯಮ್ಮ ನಿಮ್ಮ ಯಜಮಾನರು ಕರೆದಿದ್ದಾರಲ್ಲ ಅಂತ ಹೇಳಿರುವಾಗ, ಹೌದು ಅಂತೇಳಿ ಆತನ ಬೆಡ್ರೂಮ್ಗೆ ತೆಗೆದುಕೊಂಡು ಹೋಗಿರುವ ಅವನು ಇಷ್ಟು ತಳ್ಳಗಾಗ್ಬಿಟ್ಟಿದ್ದ, ಎಲುಬುಗಳು ಕಾಣ್ತಾ ಇದೆ ಅವನಿಗೆ. ಅವನನ್ನು ನೋಡಿದರೆ ಇನ್ನು ಬಹಳ ದಿವಸ ಬದುಕುವುದಿಲ್ಲ ಅಂತ ಒಂದು ಮಾನದ ಮಂಚದಲ್ಲಿ ಎದ್ದು ನಡೆಯಲಾರದ ಪರಿಸ್ಥಿತಿಯಲ್ಲಿ ಮಲಗಿರುವಾಗ ಸ್ಮಿತ್ ವಿಗಲ್ಸ್ ವರ್ತ್ ಅವರೊಟ್ಟಿಗೆ ಬಂದಿರತಕ್ಕಂಥ 5 ಮತ್ತು ತಾನು ಆ ರೋಗಿಯನ್ನು ನೋಡಿದ ಕೂಡಲೇ ಅವರ ಮನಸ್ಸೊಳಗೆ ಒಂದು ರೀತಿಯಾದಂಥ ದಯೆ, ಕನಿಕರ, ವಾತ್ಸಲ್ಯ ಬಂತು. ಅಯ್ಯೋ ದೇವರೇ, ಕರ್ತನ ಈ ರೋಗಿ ಕ್ರೈಸ್ತ ನಾಯಕನಾಗಿದ್ದು, ಒಂದು ಆತ್ಮೀಯ ನಾಯಕನಾಗಿದ್ದು ಇಂಥ ಪರಿಸ್ಥಿತಿಯಲ್ಲಿ ಬಿದ್ದಾನಲ್ಲ ಅಂತ ಹೇಳ್ಕೊಂಡು ಆತನ ಏನು ಮಾಡಿದಾನೆ, ಈತನ ವಿಷಯದಲ್ಲಿ ಬಹಳ ಮನಮರುಗಿದವನಾಗಿ, ದಯವುಳ್ಳವನಾಗಿ, ಕನಿಕರ ತೋರನಾಗಿ, ಅಯ್ಯೋ ಪಾಪ ಇನ್ನು ನಾಶವಾಗ್ತಾ ಇದ್ದಾನಲ್ಲ ಅಂತ. ಆಗ ದೇವರ ಹತ್ರ ಈ 6 ಜನರು ಸ್ಮಿತ್ ವಿಗಲ್ಸ್ ಒಟ್ಟಿಗೆ ಬಂದಿರತಕ್ಕಂಥ 5 ಎಲ್ಲರೂ ಕೂಡಿ ಏಕ ಮನಸ್ಸಿಂದ ಬಹಳ ಬಲವಾಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರು, ಅಲ್ಲಿ ಆರಾಧನೆ ಮಾಡಿದ್ರು, ಸ್ತುತಿ ಸ್ತೋತ್ರ ಮಾಡಿದ್ರು. ಲಕ್ಷ ಕೊಟ್ಟು ಕೇಳ್ತೀರಿ, ಸ್ತುತಿ ಸ್ತೋತ್ರ ಆರಾಧನೆ ಪ್ರಾರ್ಥನೆ, ಸ್ತುತಿ ಸ್ತೋತ್ರ ಆರಾಧನೆ ಪ್ರಾರ್ಥನೆ ಮಾಡ್ತಾ, ಓ ದೇವರೇ ಕರ್ತನೇ ನಿನ್ನ ನಾಮದಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ರು. ಆಮೇಲೆ ಎಷ್ಟೋ ನಿಮಿಷಗಳಾಯ್ತು, ಸುಮಾರು 1 ತಾಸುಗಳಾಯ್ತು. ಆ ಮನುಷ್ಯ ಅಳಿಗಾಡ್ತಾ ಇಲ್ಲ, ಏನು ಮಾಡ್ತಿಲ್ಲ, ಹಂಗೆ ಮಲ್ಕೊಂಡಿದ್ದಾನೆ. ಹೇಳಲಿಕ್ಕಾಗ್ತಾ ಇಲ್ಲ ಮನುಷ್ಯನಿಗೆ. ಆಗ ಸ್ಮಿತ್ ವಿಗಲ್ಸ್ ಒಟ್ಟಿಗೆ ಬಂದಿರತಕ್ಕಂಥ ಅವರು ಕೂಡ ಬೇಸರವಾಯಿತು. ಇಷ್ಟೊತ್ತಾಗಿದ್ರು ಏನು ಆಗಿಲ್ಲಲ್ಲ ಅಂತ ತಿಳ್ಕೊಂಡು ಪಾಪ ಅವರು ಕೂಡ ಮನಸ್ಸು ಕುಂದೋಯ್ತು. ಯಾಕಂದ್ರೆ ಅವನನ್ನು ನೋಡಿದರೆ, ಅವನು ಪ್ರಾರ್ಥನೆ ಮಾಡಿದ್ರೆ ಏಳುವಂತ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಎಲುಬುಗಳು ಕಾಣ್ತಾ ಇದೆ, ಅವನ ಮೈಯೆಲ್ಲ ಒಣಗೋಗಿದೆ, ಮಂಚದಲ್ಲಿ ಅವನ ಎಲುಬುಗಳೇ ಕಾಣ್ತಾ ಇದೆ, ಅವನು ಎದ್ದು ನಡೆಯುವಂತ ಸ್ಥಿತಿಯಲ್ಲಿಲ್ಲ. ಆ ಪರಿಸ್ಥಿತಿಗಳು ನೋಡಿದ ಕೂಡಲೇ ಇವರ ಮನಸ್ಸೊಳಗೆ ಕಳವಳ, ದಿಗುಲು, ಪಾಪ, ಅಯ್ಯೋ ಎಂಬ ಕನಿಕರ ಅವರ ಮನಸ್ಸೊಳಗೆ ಬಂದಿದೆ ಹೊರತು ಅವರ ಮನಸ್ಸೊಳಗೆ ನಂಬಿಕೆ ಬರ್ಲಿಕ್ಕೆ ಆಗ್ತಾ. ಯಾಕಂದ್ರೆ ಆ ಪರಿಸ್ಥಿತಿ, ಆ ಒಂದು ದೇಹವನ್ನು ನೋಡಿರುವಾಗ ಅವರ ನಂಬಿಕೆ ಕದಲಿ ಹೋಯಿತು. ಆಗ ಸ್ಮಿತ್ ವಿಗಲ್ಸ್ ವರ್ತ್ ಅವರು ಮತ್ತು ಆತನ ಜೊತೆಲಿ ಬಂದಿರತಕ್ಕಂಥ 5 ಮನೆಯಿಂದ ಹೊರಗೆ ಬರ್ತಾರೆ. ಸ್ವಸ್ಥತೆ ಆಗದೆ ಮನೆಯಿಂದ ಹೊರಗೆ ಬರ್ತಾರೆ. ಆದರೆ ಸ್ಮಿತ್ ವಿಗಲ್ಸ್ ವರ್ತ್ ಅವರು ಅದರೊಳಗಿರ್ತಕ್ಕಂಥ 6 ಜನರಲ್ಲಿ ಒಬ್ಬನು ಏನಂತಾನಂದ್ರೆ, 6 ಜನರು ಕೂಡ ಒಳ್ಳೆ ನಂಬಿಕೆ ವಿಶ್ವಾಸವುಳ್ಳವರು. ಸ್ಮಿತ್ ವಿಗಲ್ಸ್ ವರ್ತ್ ಇರ್ತಕ್ಕಂಥ 6 ಜನಗಳು ಒಳ್ಳೆ ನಂಬಿಕೆ ವಿಶ್ವಾಸವುಳ್ಳವರು. ಇವರು ನಂಬಿಕೆ ಸೋತು ಹೋಗಿರ್ತಕ್ಕಂಥವಲ್ಲ, ದೃಢ ನಂಬಿಕೆ ಉಳ್ಳವರು ಇವರು. ಅದರೊಳಗೆ ಇಷ್ಟು ಶ್ರದ್ಧೆಯಿಂದ, ಇಷ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಇಷ್ಟು ಶ್ರದ್ಧೆಯಿಂದ, ಇಷ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರು. ಥ್ಯಾಂಕ್ ಯು ಜೀಸಸ್. ಅಲ್ಲಿಯ ಪ್ರಾರ್ಥನೆ ಮಾಡಿದ್ರು. ಅವರು ಗುಣವಾಗಲಿಲ್ಲ ಅಂತೇಳಿ ಬಹಳ ದಿಗುಲಿಂದ ಈ 5 ಮತ್ತು ಸ್ಮಿತ್ ವಿಗಲ್ಸ್ ವರ್ತ್ ಅವರು ಮನೆಯಿಂದ ಹೊರಗೆ ನಿಂತುಕೊಂಡು ಯೋಚನೆ ಮಾಡ್ತಾ ಇರುವಾಗ ಅಲ್ಲಿರ್ತಕ್ಕಂಥ 6 ಜನರಿಗೆ ಬಹಳ ದುಃಖ ಆಗ್ತಾ ಇತ್ತು. ಅಯ್ಯೋ, ರೋಗಿ ಗುಣವಾಗಲಿಲ್ಲಲ್ಲ, ಅವನು ಮಂಚದಲ್ಲಿ ಮರಣದ ಹಂತದಲ್ಲಿ ಮಲಗಿದಾನಲ್ಲ, ಅವನು ಹಂಗೆ ಇದ್ರೆ ಹೇಗೆ ಅಂತೇಳಿ ಇವರು ಎಷ್ಟೋ ದಿಗುಲು, ಕಳವಳ ಪಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರೆ. ಅಂತ ಒಂದು ದಿಗುಲು, ಕಳವಳ ಪಟ್ಟಿರುವಾಗ ಅಲ್ಲಿ ನಡೆದಿರತಕ್ಕಂಥ ಒಂದು ಅದ್ಭುತವಾದಂಥ ಸಂಗತಿ. ಅಲ್ಲಿ ಏನಾಗಿದೆ, ಇವರು ಏನೂ ಮಾಡ್ಲಿಕ್ಕಾಗದಿದ್ರು ಕೂಡ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಅಲ್ಲಿರ್ತಕ್ಕಂಥ ಸೇವಕರು, ಇದರ ಜೊತೆಲಿ ಬಂದಿರತಕ್ಕಂಥ 5 ಜನರು ಒಬ್ಬನೇನು ಹೇಳ್ತಾನಂದ್ರೆ, ಸರ್ ನಾವು ಒಂದು ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಹೋಗಿರುವಾಗ ಸ್ಮಿತ್ ವಿಗಲ್ಸ್ ವರ್ತ್ ಅವರು ಮತ್ತೆ ಯಾಕೋಬ್ ಪುಸ್ತಕ 5ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಿದ್ದ ಮಾತಿನ ಅನುಸಾರವಾಗಿ ಆತನು ಪ್ರಾರ್ಥನೆ ಮಾಡಿರುವಾಗ ಗಮನಿಸ್ತೀರಿ. ದಯಮಾಡಿ ಓದ್ತೀರಾ ಮಾತನ್ನು. 5ನೇ ಅಧ್ಯಾಯ. ನಿಮ್ಮಲ್ಲಿ ಯಾವನಾದ್ರೂ ಅಸ್ವಸ್ಥನಾಗಿದ್ದರೆ ಇದ್ದಾನೆ, ಅವನು ಸಭೆ ಹಿರಿಯರನ್ನು ಕರೆಕಳಿಸಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಏನ್ ಮಾಡಲಿ? ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಎಂಬುದಾಗಿ. ಏನ್ ಮಾಡಲಿ? ಅವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಆಮೇಲೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ನೋಡ್ರಿ, ನಂಬಿಕೆ. ಮತ್ತೊಂದು ಸಾರುತ್ತಿರ ಮಾತನ್ನು ಅಲ್ಲಿ ಒಂದು ಮಾತು
ಓದುವಾಗ ನಿಮ್ಮ ಗಮನಕ್ಕೆ ಅದು ಬರುವುದಿಲ್ಲ. ಮತ್ತೊಂದು ಸಾರಿ ಓದಿಸ್ತಾರೆ. ಅವರು ಕರ್ತನ ಹೆಸರಿನಿಂದ ನಿಮ್ಮಲ್ಲಿ ಯಾವನಾದರೆ ಒಬ್ಬರು ರೋಗಿಯಾಗಿದ್ರೆ ಸಭೆಯನ್ನು ಕರೆಕಳಿಸಿ, ಆಗ ಅವರು ಕರ್ತನ ಹೆಸರು ಅಂದ್ರೆ ಯೇಸುವಿನ, ಎಲ್ಲ ನೋಡ್ರಿ, ಲಾರ್ಡ್ಸ್ ನೇಮ್ ಅಂತ್ರಿ, ಕರ್ತನ ಹೆಸರಿನ, ಕರ್ತನ ಅಂದ್ರೆ ಯಾರು? ಯೇಸುವಿನ ಹೆಸರು. ಆ ಕರ್ತನ ಹೆಸರಿನಿಂದ ಎಣ್ಣೆಯನ್ನು ಆ ರೋಗಿಯನ್ನು ಅಂಟಿಸಿ, ಎಣ್ಣೆಯನ್ನು ತೆಗೆದುಕೊಂಡು ಆ ರೋಗಿಗೆ ಅಂಟಿಸಿ, ಅವನಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಎಂಬ ಈ ಮಾತನ್ನು ಓದಿ ಆತನು ಪ್ರಾರ್ಥನೆ ಮಾಡಲು ಸ್ಟಾರ್ಟ್ ಮಾಡಿದ. ಯಾರು? ಸ್ಮಿತ್ ವಿಗಲ್ಸ್ವರ್ತ್ ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಅಲ್ಲೇ ಎಷ್ಟು 1 ತಾಸಾಯ್ತು, 1 ತಾಸಿಗಿಂತ ಹೆಚ್ಚಿನ ಸಮಯ ಆಯ್ತು. ಆ ಮನುಷ್ಯನು ಗುಣ ಆಗ್ತಾ ಇಲ್ಲ, ಆ ಮನುಷ್ಯ ಕ್ವಿಕ್ ಬ್ಯಾಕ್ ಅಂತ ಇಲ್ಲ, ಅವನು ಹಾಗೇ ಬಿದ್ದುಕೊಂಡಿದ್ದಾನೆ. ಬಹಳ ಸಮಯ ಆದಮೇಲೆ ಆ ಗುಣವಾಗಲಾರದ ಮನುಷ್ಯನು ಅಳಲಿಕ್ಕೆ ಆರಂಭ ಮಾಡಿದ. ಆಮೇಲೆ ಎಲ್ಲ ಪ್ರೇಯರ್ ಮಾಡಿ, ಆಯ್ತ್ರಿ ದೇವ್ರು ನಿಮ್ಗೆ ಸ್ವಸ್ಥತೆ ಮಾಡ್ತಾನೆ, ನಂಬಿಕೆಯಿಂದಿರಿ ಎಂಬುದಾಗಿ ಹೇಳಿ ಇಳಿದು ಬರ್ತಾರೆ. ಇಳಿದು ಬರುವಾಗ ಬಹಳ ಕಣ್ಣೀರಿಟ್ಟು ಅಳ್ತಾನೆ. ಯಾರು? ಗುಣವಾಗದೇ ಇರುವ, ಆ ಮಂಚದ ಮೇಲೆ ಬಿದ್ದಿರುವ ಒಂದು ಚರ್ಚಿನ ಎಪಿಸ್ಕೋಪಿಕಲ್ ಲೀಡರ್ ಆಗಿರ್ತಕ್ಕಂಥ ವ್ಯಕ್ತಿ ಬಹಳ ಗೋಳಾಡ್ತಾನೆ, ಬಾಧೆ ಪಡ್ತಾನೆ, ಸಂಕಟ ಪಡ್ತಾನೆ, ವೇದನೆ ಪಡ್ತಾನೆ. ನನ್ನ ಪ್ರಿಯ ಸಹೋದರಿ, ಅಂಥ ವೇದನೆ, ಅಂಥ ರೋದನೆ ಆತನನ್ನು ಕಾಡ್ತದೆ. ನನ್ನ ಪ್ರಿಯ ಸಹೋದರಿ. ಆವಾಗ ಏನಾಗ್ತಂದ್ರೆ, ಇಂಥ ಒಂದು ಸಮಯದಲ್ಲಿ ಆತನ ಜೊತೆಯಲ್ಲಿ ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರು, ಯಾರು ಬಂದಿರ್ತಕ್ಕಂಥ ಸ್ಮಿತ್ ವಿಗಲ್ಸ್ವರ್ತ್ ಅವರ ಸ್ನೇಹಿತರು ಏನ್ ಮಾಡ್ತಾರಂದ್ರೆ, ಎದೇ ಪರಿಸ್ಥಿತಿಯಲ್ಲಿ ಇಳ್ಕೊಂಡು ಬಂದ ಕೂಡಲೇ ಅವನು ಅಳುವುದನ್ನು ನೋಡಿ ಅವರಿಗೆ ಬಹಳ ಕನಿಕರ ಬಂತು. ಆಗ ಸ್ಮಿತ್ ವಿಗಲ್ಸ್ವರ್ತ್ ಅವರು ಆ ವಾಕ್ಯದಲ್ಲಿ ಒಂದು ಮಾತನ್ನು ಗಮನಹರಿಸಿಲ್ಲಾರದಂಥ ಸತ್ಯವನ್ನು ನೋಡಿದರು. ಬಹಳ ಜಾಗ್ರತೆಯಿಂದ ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ, ಎಂಥ ಕಾರ್ಯವು ದೇವರಲ್ಲೇ ಮಾಡಿದ್ರಂದ್ರೆ ನೀವು ಕಲ್ಪನೆಯೂ ಮಾಡ್ಲಿಕ್ಕಾಗಲ್ಲ. ಅಂಥ ಕಾರ್ಯವನ್ನು ದೇವರಲ್ಲೇ ಮಾಡಿ ತೋರಿಸಿದ್ರು. ಅದೇನಂದ್ರೆ, ಸ್ಮಿತ್ ವಿಗಲ್ಸ್ವರ್ತ್ ಅವರು ಆ ವಚನದಲ್ಲಿರ್ತಕ್ಕಂಥ ಒಂದು ಮಾತನ್ನು ಬಹಳ ಗಮನವಾಗಿ ಗಮನಿಸಿದರು. ಅದೇನಂತ ಹೇಳಿದ್ರೆ, ಕರ್ತನ ನಾಮದಲ್ಲಿ ಎಣ್ಣೆಯನ್ನು ಅಂಟಿಸಿ ಪ್ರಾರ್ಥನೆ ಮಾಡೋದ್ರಿಂದ ವಿಶ್ವಾಸಭರಿತವಾದಂಥ ಪ್ರಾರ್ಥನೆ ಅವನನ್ನು ಗುಣಪಡಿಸ್ತದೆ. ಒಂದು ವಿಶ್ವಾಸ, ಇನ್ನೊಂದು ಕರ್ತನ ನಾಮ, ಇನ್ನೊಂದು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಈತನೇನಾಗ್ತಾನೆ, 6 ಜನರಲ್ಲಿ ಇದರಿಂದ ನಾವು ಒಂದು ಕಾರ್ಯವನ್ನು ಮಾಡೋದಲ್ಲಿ ಮಿಸ್ ಮಾಡಿದ್ದೇವೆ. ಆ ರೋಗಿ ಗುಣವಾಗಬೇಕಾದ್ರೆ ಒಂದು ಕಾರ್ಯವನ್ನು ಮಾಡೋದ್ರಲ್ಲಿ ನಾವು ಮಿಸ್ ಮಾಡಿದ್ದೇವೆ. ಅದರ ನಿಮಿತ್ತ ನಾವು ಅಲ್ಲಿಗೆ ಹೋಗಿ ಮತ್ತೆ ಪ್ರಾರ್ಥನೆ ಮಾಡೋಣ ಬಾ ಎಂಬುದಾಗಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. 5 ಜನರನ್ನು ಕರ್ಕೊಂಡು ಹೋಗಿ ಆ ಮಂಚದ ಸುತ್ತಲೂ ನಿಂತು, ಇನ್ನು ಮುಂದೆ ನಾವು ಈತನ ಕಿವಿಗೆ ಏನು ಶಬ್ದವನ್ನು ಸಾರಬೇಕಂದ್ರೆ, ಅಲ್ಲಿ ಮಾಡಬೇಕಂದ್ರೆ ಏಸು ನಾಮ, ಏಸು ನಾಮ, ಏಸು ನಾಮ, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಎಂಬುದಾಗಿ ಅವರು ಯೇಸು ನಾಮವನ್ನು ಬಾಯಿಂದ ಪ್ರತಿ ಸಾರಿ ಉಲ್ಲೇಖಿಸ್ತಾ ಬಂದಿರುವಾಗ ಸ್ಮಿತ್ ವಿಗಲ್ಸ್ವರ್ತ್ ಅವರು ಆತನ ಜೊತೆಯಿಂದ ಬಂದಿರತಕ್ಕಂಥ 5 ಕೂಡ ಅದೇ ರೀತಿಯಲ್ಲಿ ಉಲ್ಲೇಖನ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಇಲ್ಲಿ ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ನೀವು. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ದೇವರು ಅದ್ಭುತ ಕಾರ್ಯಗಳು, ಮಹತ್ವ ಕಾರ್ಯಗಳು ಅಪಾರ ರೀತಿಯಿಂದ ಆತನ ಮಾಡಲಿಕ್ಕಿದ್ದಾನೆ. ನನ್ನ ಪ್ರಿಯ ಸಹೋದರಿ. ಇನ್ ದ ನೇಮ್ ಆಫ್ ಜೀಸಸ್ ಎಂಬುದಾಗಿ ಅವರಿಗೆ ಈ ರೀತಿಯಾದಂಥ ಈ ಕಾರ್ಯಗಳನ್ನು ಮಾಡಿ ನೋಡಿರುವಾಗ ಆ ಸಮಯದಲ್ಲಿ ಏನಾಗಿದೆ ಅಂದರೆ, ನನ್ನ ಪ್ರಿಯ ಸಹೋದರಿ, ಆತನು ತನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನು ಪೂರೈಸತಕ್ಕಂಥ ಕಾರ್ಯ ಅವಾಗ ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಎಂಬುದಾಗಿ ಹೇಳ್ತಾ ಬಂದಿರುವಾಗ ಆ ಮಾತುಗಳು, ಆ ಶಬ್ದಗಳು ಅಲ್ಲಿರ್ತಕ್ಕಂಥ ಆ 5 ಬಂದಿರತಕ್ಕಂಥ 5ರಲ್ಲಿ ಆವಾಗ ಅವರ ದೃಷ್ಟಿಕೋನ ಯಾರ ಮೇಲೆ ಹೋಗುವುದಂದ್ರೆ ಯೇಸು ಕ್ರಿಸ್ತನ ಮೇಲೆ ಅವರ ದೃಷ್ಟಿಕೋನವಾಯಿತು. ಅವರು ಬಂದು ಪ್ರಾರ್ಥನೆ ಮಾಡುವಾಗ ಅವರ ದೃಷ್ಟಿಕೋನ ಯಾರ ಮೇಲೆ ಇತ್ತಂದ್ರೆ ಆ ರೋಗಿಯ ಪರಿಸ್ಥಿತಿಯನ್ನು ನೋಡಿ ಅವರಿಗೂ ಭಯವಾಯಿತು. ಏನಂತ ತಿಳ್ಕೊಂಡು ಈ ರೋಗಿ ಹೇಳ್ತಾನೋ ಇಲ್ಲೋ ಅನ್ನತಕ್ಕಂಥ ಅಪನಂಬಿಕೆ ಅವ್ರಿಗೆ ಬಂದಿತ್ತು. ಆದರೆ ಯಾವಾಗ, ದಯಮಾಡಿ ಕೇಳಿಸೋದ್ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಅವರು ಯಾವಾಗ ಆ ರೋಗಿ ಗುಣಮುಖನಾಗಬೇಕನ್ನತಕ್ಕಂಥ ಉದ್ದೇಶದಿಂದ ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಎಂಬುದಾಗಿ ಅವರು ಕೂಗಿ ಪ್ರಾರ್ಥನೆ ಮಾಡ್ತಿರುವಾಗ ಮೊಟ್ಟ ಮೊದಲ ಕೇಳಿಸ್ಕೊತ್ರಿ, ಅಲ್ಲಿ ಬಂದಿರತಕ್ಕಂಥ 6ರಲ್ಲಿ ಕೂಡ
ಒಂದು ದೇವರ ಪ್ರಸನ್ನತೆ, ದೇವರ ಪವಿತ್ರಾತ್ಮದ ಅಲ್ಲಿ ಪ್ರಭಾವವು ಅಲ್ಲಿ ಇಳಿದು ಬಂದುದನ್ನು ಅವರು ಕಂಡರು. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಪ್ರಭಾವವು, ಪ್ರಸನ್ನತೆಯು ಅವರ ಮೇಲೆ ಇಳಿದು ಬಂದಿದ್ದನ್ನು ಅವರು ಕಂಡರು. ಆವಾಗ ಅವರು ಯಾವಾಗ ಇನ್ ದ ನೇಮ್ ಆಫ್ ಜೀಸಸ್, ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಂದು ಹೇಳಿಕೊಂಡು ಅವರು ಯಾವಾಗ ಆತನ ನಾಮವನ್ನು ಸ್ಮರಿಸುತ್ತಾ, ಆತನ ನಾಮವನ್ನು ಉಲ್ಲೇಖಿಸುತ್ತಾ, ಆತನ ನಾಮದ ಗಾನವನ್ನು ಮಾಡ್ತಿರುವಾಗ ಅಲ್ಲಿ ಆರವರಲ್ಲಿ ಒಂದು ವಿಶೇಷವಾದಂಥ ನಂಬಿಕೆ, ಅಸಂಭವವಾದ ಕಾರ್ಯ ಮಾಡ್ತಕ್ಕಂಥ ವಿಶ್ವಾಸದ ಆ ಪವಿತ್ರಾತ್ಮದ ಬಲ ಅವರ ಮೇಲೆ ಇಳಿದು ಬಂದಿರುವಾಗ ಅವರು ಇನ್ನೂ ವಿಶ್ವಾಸ ಬಂತವರಿಗೆ. ನೋಡ್ರಿ, ಮೊದಲು ಗಮನಿಸ್ತೀರಿ, ಯೇಸು ನಾಮ ಮಾಡ್ತಿರುವಾಗ ಬಲಹೀನವಾದ ವಿಶ್ವಾಸಿಗಳಿಗೆ ವಿಶ್ವಾಸದ ಶಕ್ತಿ ಬಂದಿದೆ ಅಂದ್ರೆ ಯೇಸು ನಾಮದಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ನೋಡ್ರಿ ಯೇಸು ಬರುತ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಹೇಳ್ತಾ ಬಂದಿರುವಾಗ ಎಲ್ಲಾ ಜನರು ಕೂಡಿ ಇನ್ ದ ನೇಮ್ ಆಫ್ ಜೀಸಸ್, ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ. ಯೇಸು ನಾಮದಲ್ಲಿ ಎಣ್ಣೆಯನ್ನು ಅಂಟಿಸಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಯೇಸು ನಾಮದಲ್ಲಿ ಇವನು ಎದ್ದು ನಡೀತಾನೆ ಎಂಬುದಾಗಿ ಕೂಗುತ್ತಾ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕೆಲವು ನಿಮಿಷಗಳು ಕೂಗಿದ್ರು ಅವರು. ಕೆಲವು ನಿಮಿಷಗಳು ಕೂಗಿರುವಾಗ ಏನಾಗಿದೆ ಅಂದ್ರೆ ಸ್ಮಿತ್ ವಿಗಲ್ಸ್ವರ್ತ್ ಅವರು, ಪ್ರೈಸ್ ಲಾರ್ಡ್ ಜೀಸಸ್, ಸ್ಮಿತ್ ವಿಗಲ್ಸ್ವರ್ತ್ ಅವರು ಇಂಥ ಅದ್ಭುತ ಕಾರ್ಯವನ್ನು ಮಾಡಿದ್ರು ಅಂದ್ರೆ ಅಲ್ಲಿ 6 ಜನರು ಎಷ್ಟೋ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಿದ್ರು. ಈ ನಡಿಲಿಕ್ಕಾಗಲಾರಂತ ಮಂಚದಲ್ಲಿ ಬಿದ್ದಿರುವನು ಯಾರು? ಅವನು ಚರ್ಚಿನ ಒಂದು ನಾಯಕನು. ಅವನು ಎದುರು ನಡಿಲಿಕ್ಕಾಗಲ್ಲ ಅಂತ ರೋಗದಲ್ಲಿದ್ದವನು. ಇವ್ರು ಏನಲ್ಲ, ಇವ್ರ ಪ್ರಾರ್ಥನೆ ಅಲ್ಲಿ ಕೆಲಸ ಮಾಡಿಲ್ಲ. 1 ತಾಸಾಯ್ತು ಅವಾಗ ಮಾಡಿರುವಾಗ. ಈಗ ನೆಕ್ಸ್ಟ್ ಸಾರಿ ಕೆಳಗೆ ಇಳಿದು ಬಂದು ಮತ್ತೆ ಹೋಗಿದ್ರು ಅವರು. ಅಯ್ಯೋ, ಅವನು ಗುಣವಾಗಲಿಲ್ಲ ಅಂತೇಳಿ. ಆಗ ಸ್ಮಿತ್ ವಿಗಲ್ಸ್ವರ್ತ್ ಒಂದು ಮಾತಿನ ಬಂತು, ಅದೇನಲ್ಲ, ನಮ್ಮ ಪ್ರಾರ್ಥನೆಯಿಂದ ಆಗಿಲ್ಲಲ್ಲ, ಇವನು ಗುಣವಾಗಲಿಲ್ಲ ಅಂತೇಳಿ ಬಹಳ ದುಃಖವಾಯ್ತು. ಸ್ಮಿತ್ ವಿಗಲ್ಸ್ವರು ಮತ್ತು ಹತ್ತಿ ಆ ಮನೇಲಿ ಹೋಗಿ ಒಂದು ಕಾರ್ಯವನ್ನು ಮಾಡಿದ್ರು. ಇನ್ ದ ನೇಮ್, ಈಗ ನಾವೆಲ್ಲ ಏನ್ ಮಾಡೋಣ? 6 ಮಂದಿ ಯೇಸು ಕೆ ನಾಮ್ ಸೆ. ಓ ಹಲ್ಲೆಲೂಯಾ. ಈಗ ಎಲ್ಲರೂ ಕೂಡಿ ಏನ್ ಮಾಡಿದ್ರಂತೆ, 5 ಜನರು ಎಲ್ಲರೂ ಕೂಡಿ ಸುತ್ತ ನಿಂತು ಎಲ್ಲರೂ ಈಗ ಒಂದು ಮಾತನ್ನ ಹೇಳೋಣ. ಈಗ ಪ್ರೇಯರ್ ಮಾಡೋದು ಬೇಡ, ಖಾಲಿ ಯೇಸುಕ್ಕೆ ನಾಮಸೆ, ಖಾಲಿ ಯೇಸುಕ್ಕೆ ನಾಮಸೆ, ಖಾಲಿ ಯೇಸುಕ್ಕೆ ನಾಮಸೆ, ಖಾಲಿ ಯೇಸುಕ್ಕೆ ನಾಮಸೆ ಅಂತ ಹೇಳೋಣ ಅಂತೇಳಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಹೇಳ್ತಿರುವಾಗ ಇವರು 5 ಜನ ಇದ್ರಲ್ಲ, ಅವ್ರಿಗೂ ಇವ್ರಿಗೂ, ಯಾಕಂದ್ರೆ ಅವ್ನು ಮಂಚದಲ್ಲಿ ಮಲಗಿದವನು ಹೆಂಗಿದಾನೆ, ಎಲುಬುಗಳೆಲ್ಲ ಬಂದಿದೆ, ಅವನು ಸಾಯ್ಲಿಕ್ಕಿದ್ದಾನೆ ಅಂತವ್ ನೋಡಿ ಇವ್ರಿಗೆ ವಿಶ್ವಾಸ ಏನಾಯ್ತು? ಕದರಿತು. ಯಾವಾಗ ಯೇಸುಕ್ಕೆ ನಾಮಸೆ, ಯೇಸುಕ್ಕೆ ನಾಮಸೆ, ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿದ್ರು, ಪ್ರಾರ್ಥನೆ ಮಾಡುವ ಇವರಲ್ಲಿ ವಿಶ್ವಾಸದ ಶಕ್ತಿ ತುಂಬಿದ್ದಂತೆ. ಹಲ್ಲೆಲೂಯಾ. ಇವ್ರು ಏನಿತ್ತು, ಮೊದಲು ಆ ರೋಗಿ ನೋಡ್ಕೊಳ್ಳಿ, ಇವ್ರ ನಂಬಿಕೆ ಗಡಗಡ ನಡಗಿತ್ತು. ಯಾಕಂದ್ರೆ ಸಾಯಿಲಿಕ್ಕೆ ಬಂದ ನಾವು ಪೂರ ಹಡ್ಡಿ ದಿಗಿರಿ ಕಾಟ್ಬಾರ, ಹಡ್ಡಿ ದಿಗಿರೆಲ್ಲ ಬಸ್ತಾಗ ಸೋಸ್ತಕ. ಇವ್ರು ಕೂಡ ನಮ್ಮಂತ ಮನುಷ್ಯರ, ಇವ್ರು ಸಾಯ್ತಾನೆ, ಇವ್ರು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಆತನ ಒಂದು ಮಾಡಿದನು, ಬಂದು ನೋಡಿದ ಯಾಕೋಬು 5:14 यीशु के नाम से, प्रभु के नाम से तेल को जो उंडेलता है उसको लगाता है और प्रार्थना करता है, रोगी विश्वासी का प्रार्थना से रोगी चंगा हो जाएगा ಅಂತೇಳಿ ಈ ಮಾತನ್ನು ಓದುವಾಗ ಯೇಸು ನಾಮವನ್ನು ತಗೊಂಡ. ಓನ್ಲಿ ಜೀಸಸ್ ನೇಮ್ ಬ್ರದರ್. ಓ ಹಲ್ಲೆಲೂಯಾ. ತಗೊಳ್ತಾ ಬಂದಿರ್ಕೊಳ್ಳಿ. ಮೊದಲು 1 ತಾಸು ಪ್ರಾರ್ಥನೆ ಮಾಡಿದ್ರೆ ಹೇಳಿಲ್ಲ, ಬಂದ್ರು ವಾಪಸ್ಸು. ಈಗ ಯೇಸು ನಾಮ, ಯೇಸು ನಾಮ, ಯೇಸು ನಾಮ ತಿಳಿದ್ರೆ ನಿಂತ 6 ಜನರಲ್ಲಿ ಕೂಡ ಒಂದು ವಿಶೇಷವಾದಂಥ ಅದ್ಭುತವಾದಂಥ ನಂಬಿಕೆ ಅವರಲ್ಲಿ ತುಂಬಿ ಬಂದ್ಕೊಳ್ಳಿ. ನೀವು ಕಲ್ಪನೆ ಮಾಡ್ಲಿಕ್ಕೆ ಆಗಲ್ಲ. ದೇ ಆರ್ ಸೇಯಿಂಗ್ ಓನ್ಲಿ ಇನ್ ದ ನೇಮ್ ಆಫ್ जीसस. खाली यीशु का नाम बोल रहे हो. थोड़ी देर के बाद में, एक 15-10 मिनट के बाद में, 10-15 ನಿಮಿಷದೊಳಗೆ ಇವ್ರ ಆತ್ಮ ತುಂಬಿರ್ಕೊಳ್ಳಿ. ಆ ಸಾಯಲಿಕ್ಕಿರುವ ಮನುಷ್ಯ ಎದ್ದು ಕುಂತು ಅವನ ಮೈಯಲ್ಲಿ ಬಟ್ಟೆ ಇಲ್ಲಾಗಿತ್ತು. ಪಡಿಸುತ್ತಾವ ಕಪಡಿನೇ ಪುರ ಪೂರ ಇದು ಚಾದರ ಹಾಕೊಂಡಿದ್ದ. ಅವನು ಎದ್ದು ಬೇಗನೆ ರೂಮ್ನಲ್ಲಿ ಹೋಗಿ ತನ್ನ ಬಟ್ಟೆಗಳೆಲ್ಲ ಹಾಕೊಂಡು ಬಂದು ಅವ್ರ ಜೊತೆಲಿ ಪ್ರಾರ್ಥನೆ ಕೂತ್ಕೊಂಡರು. ಪ್ರೈಸ್ ಲಾರ್ಡ್ ಜೀಸಸ್. ಕ್ಯಾ ಕಿಸ್ಕೆ ವಜಹ से हुआ? ಯೇಸು ಕೆ ನಾಮ ಸೆ. ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದೆ ಏನಲ್ಲೋ, ಪಾಪ ಇವ್ರಿಗೇನಾಯ್ತು? ಇವ್ರು ಹೇಳ್ತಾ ಇದ್ದಾರೆ ಅವರ ಹೇಗೆ ಆಗಿದೆ. ಸ್ಮಿತ್ ವಿಗಲ್ಸ್ವರ್ತ್ 30ಕ್ಕಿಂತ ಹೆಚ್ಚಿನ ಸತ್ತ ಹೆಣಗಳನ್ನು ಎಬ್ಬಿಸಿರೋರು 18ನೇ ಶತಮಾನದಲ್ಲಿ. प्राइस लॉर्ड जीसस. 1990 में 1909 से 47 तक हमारे देश का स्वतंत्र होने तक 30 ಸತ್ತ ಹೆಣಗಳನ್ನು, 30ಕ್ಕಿಂತ ಹೆಚ್ಚಿನ ಸತ್ತ 23 ತೋರಿಸ್ತಾ ಇದ್ದಾರೆ ನ್ಯೂಸ್ ನಲ್ಲಿ. ಅಲ್ಲಿ 30ಕ್ಕಿಂತ ಹೆಚ್ಚಿನ ಸತ್ತ ಹೆಣಗಳನ್ನು ಎಬ್ಬಿಸಿರ್ತಕ್ಕಂಥ ಒಂದು ಪರಾಕ್ರಮಿಯಾದ ವಿಶ್ವಾಸಿ. ಅದೇನು? ಹೆಬ್ಬಟ್ಟ. ಆತನು उसकी पत्नी उसको सिखाई बाइबल पढ़ने का, ಅವಳು ಹೇಳ್ತಿ ಬಹಳ ದೊಡ್ಡ ಡಿಗ್ರಿ ಹೋಲ್ಡರ್. ಈತನ ಹೆಬ್ಬಟ್ಟು. ಆದರೆ ಈತನಿಗೆ ದೇವರ ವಾಕ್ಯದ ಮೇಲೆ ಅಪಾರವಾದಂತಹ ನಂಬಿಕೆ. ಜ್ಞಾನಿ ಪರಮೇಶ್ವರ ವಚನ पर विश्वास, ರಾಯಿಗೆ ಮನೆ ಶಾಶ್ವತ ನಂಬಿಕೆ. ಈಗ ಯೇಸು ನಾಮ, ಯೇಸು ನಾಮ, ಯೇಸು ನಾಮ ಅಂತ ಹೇಳಿದ್ಕೊಳ್ಳಿ ಆ ಸಾಯಲಿಕ್ಕಿರುವ ಮನುಷ್ಯರು ಎದ್ದು ಕುಂತು ಅವನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಅವ್ರ ಜೊತೆಲಿ ಕೂತ್ಕೊಂಡಿದ್ರೆ ಅವಾಗ ಇವ್ರಿಗೆ ಅರ್ಥ ಆಗಿದೆ ಗೊತ್ತಿದೆ. ನಮ್ಮ
ಶ್ರಮೆಯಿಂದಲ್ಲ, ನಾವು ಕೂಗೋದ್ರಿಂದಲ್ಲ, ನಾವು ಒದರೋದ್ರಿಂದಲ್ಲ. ಸಿಂಪಲ್. ನಮ್ಮ ವಿಶ್ವಾಸ ಒಂದು ಸಾರಿ ಏನಾದ್ರೆ ಕದಲಿದ್ರೆ, ಒಂದ್ಸಾರಿ ಡಲ್ ಆಗಿದ್ರೆ, ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಯೇಸು ನಾಮದಲ್ಲಿ ಈ ಮನುಷ್ಯ ಹೇಳ್ತಾನಂತೇಳಿ. ನಮ್ಮ ವಿಶ್ವಾಸದ ಬಲಹೀನತೆಯಲ್ಲೂ ಕೂಡ ಯೇಸು ನಾಮದಲ್ಲಿ ಅವಾಗ ಹೇಳಿದ್ರು, ಮೇರಾ ವಿಶ್ವಾಸ ಬಹುತ್ ಕಮಜೋರ್ ಹೋತಾ, परंतु जब यीशु मसीह का नाम लेने स्टार्ट करे इतने विश्वासಕ್ಕೂ ಬಲ ಬಂತು, ರೋಗಿನೂ ಗುಣ ಆಗಿದ್ದಾನೆ. ಗುಣವಾಗಲಾರಂತ ರೋಗಿ ಗುಣವಾಗಿದ್ದಾನೆ. ಇಂಗ್ಲೆಂಡ್ನಲ್ಲಿ ಬೆಂಕಿ ಅಂಟಿಕೊಂಡಿದ್ದಂತೆ ಪೆಂತಿಕೋಸ್ತಿನ ಅನುಭವದಲ್ಲಿ ಪರಿಶುದ್ಧಾತ್ಮ ಅಭಿಷೇಕವನ್ನು ಪಡ್ಕೊಂಡು ಅನ್ಯ ಭಾಷೆಗಳು ಮಾತಾಡ್ತಾ ಬೆಂಕಿಗಳು ಹೆಬ್ಬಟ್ಟು ಮನುಷ್ಯ, ಹೆಂಡತಿ ಕಳಿಸ್ಕೊಟ್ಟಿದ್ದಲ್ಲ ಓದ್ಲಿಕ್ಕೆ ಬರಲಿಕ್ಕೆ. ಅಂತ ಮನುಷ್ಯ ಇಂಗ್ಲೆಂಡ್ನಲ್ಲಿ ಕದರಿಸಿ ಬಿಟ್ಟಿದ್ದಾನೆ. ಅದ್ಭುತಗಳು ಸೂಚಕಗಳು ಮಾತಾಡ ಓನ್ಲಿ ಏನಂದ್ರೆ ಮೈ ಜೋಕರ್ ಮೈನೆ ಬಟ್ ಈಗ 30 ಜನಕ್ಕೆ ಸತ್ತವ್ರು ರೇಪಿಸಿದ್ರೆ ಮಾಮೂಲಿ ಏನ್ರಿ, 30 ಲೋಕ ಮರೆಯೋಲು ಕೂಡ ಬಲಿತು. ಅಲ್ಲೆಲ್ಲ ಯಾವಾಗ 1909 ಇಂದ ಸ್ಟಾರ್ಟ್ ಆಗಿದೆ. ಆತನ 1816 ಆತನ ಜನ್ಮ ಆಗಿತ್ತು. 1816 ಅರೌಂಡ್ 1816 ಅವಾಗ ಜನ್ಮ ಆಯಿತು. 1900 ಅಂದ್ರೆ ಆತನಿಗೆ ಸುಮಾರು 48 ವಯಸ್ಸಾಗಿರುವಾಗ ಅವ್ರ ಹೆಂಡತಿ ಸ್ವಾರ್ಥ ಸೇವೆ ಮಾಡ್ತಾರೆ. ಹೆಂಡತಿಗೆ ಫುಲ್ ಸಪೋರ್ಟ್ ಮಾಡ್ತಾನೆ ಇದ್ದನು. ಹೆಂಡತಿ ಬೆಸ್ಟ್ ಬೈಬಲ್ ಟೀಚರ್, ಬೆಸ್ಟ್ ಸ್ಪೀಕರ್, ಹೆಂಡತಿ ಜೊತೆಲಿ ತಿರುಗ್ತಾ ಇದ್ದನು ಆತನು. ಆದ್ರೆ ಒಂದು ದಿವಸ ಈತನನ್ನು ದೇವರು ಕರೆದುಕೊಳ್ಳಿ, ಈತನ ಹೆಂಡತಿ ಪ್ರಸನ್ನ ಮಾಡ್ತಾಳೆ, ಈತನ ಅದ್ಭುತಗಳು ಮಾಡ್ತಾನೆ. ಖಾಲಿ ಆದ್ರೆ ಎಲ್ಲರೂ ಸ್ಮಿತ್ ವಿಗಲ್ಸ್ವರ್ತಿನ ಏನು ಕಂಡುಕೊಂಡ್ರಂದ್ರೆ ಅವರು ಈಸ್ ಅನ್ಎಜುಕೇಟೆಡ್, ಬಟ್ ದೇವರ ವಾಕ್ಯದ ಮೇಲೆ ನಂಬಿಕೆ ಬಹಳ ಬಲವಾಗಿತ್ತು. ನನಗೆ ಬಹಳ ಸಂತೋಷವಾಗ್ತಾ ಇದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಒಂದು ವೇಳೆ ನಿಮ್ಮ ವಿಶ್ವಾಸ ಟಗರಗಡೆ ನಡೀತಾ ಇದೆ, ಅಯ್ಯೋ ಆಗ್ತದಿಲ್ಲನೋ, ಪೇಷಂಟ್ ನೋಡಿದ್ರು ಈ ಹೋತಾಕೇನೆ ಅಂತ ಹೇಳೋ ಹೆದರಿ 1 ತಾಸು ನಂತರ ವಾಪಸ್ ಬಂದ್ರು. ಆ ಪೇಷಂಟ್ ಅಳ್ತಾ ಇದ್ದ, ಅಯ್ಯೋ ನಾನು ಗುಣವಾಗಲಿಲ್ಲ. ಆದ್ರೆ ಸ್ಮಿತ್ ವಿಗಲ್ಸ್ವರ್ಗೆ ಹೃದಯದಲ್ಲಿ ಎಷ್ಟೋ ದುಃಖ ಆಯ್ತು, ಅಯ್ಯೋ ಗುಣವಾಗಲಿಲ್ಲ ಅಂತ. ಆದ್ರೆ ಒಂದು ಅಲ್ಲಿ ಹುಡುಕಿಯಾಡದೆ ನೀ ಕೆಳಗೆ ಬಂದ್ಕೊಳ್ಳಿ, ಯೇಸು ನಾಮ ಬೈಬಲ್ನಲ್ಲಿದೆ. ಯೇಸು ನಾಮದಲ್ಲಿವೆ, ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗುತ್ತಾನೆಂಬುದಾಗಿ. ಖಾಲಿ ತೇರೆ ವಜಸಿ ಸ್ವಸ್ಥ. ನಿನ್ನ ಭಕ್ತಿಯಿಂದ, ನಿನ್ನ ನಂಬಿಕೆಯಿಂದ, ನಿನ್ನ ವೈರಾಗ್ಯದಿಂದ, ನಿನಗಿರ್ತಕ್ಕಂಥ ಜ್ಞಾನದಿಂದಲ್ಲ, ಯೇಸುಕ್ಕೆ ನಾಮ್ಯ ಸಾಮರ್ಥ್ಯ. ಅವ್ರು ಹೇಳ್ತೀವಿ ಒಳ್ಳೆ ಸ್ಪೀಕರ್, ಇಂಟರ್ನ್ಯಾಷನಲ್ ಸ್ಪೀಕರ್ ಅವಳು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾಳೆ ಅಂದ್ರೆ ಅಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾಳೆ, ಅಷ್ಟು ಚೆನ್ನಾಗಿ ಸುವಾರ್ತೆ, ಹೈಲಿ ಕ್ವಾಲಿಫೈಡ್, ಬಹಳದ ವಿದ್ಯಾವಂತಳು. ಈತನ ವಿದ್ಯಾವಂತನಲ್ಲ, ಆದ್ರೆ ಒಂದೇ ಒಂದು ಯೇಸುಗೆ ಬಾತ್ ಪರ್ ದಮ್ಮೆ. ಆದ್ರೆ ನಂಬಿಕೆನು ಯೇಸು ನಾಮದಲ್ಲಿ ಶಕ್ತಿ ಇದೆ, ಇಷ್ಟೇ. ಈತನ ಕೇಳಿದ್ರಂತೆ, ಸರ್ ತುಮಾರಿ ನಿಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಅದ್ಭುತ ಆಗಿದೆಯಲ್ಲ, ನೀವು ಯಾಕೆ ಒಂದು ಪುಸ್ತಕ ಬರೀಬಾರದು? ಇವ್ರು ಕೇಳಿದ್ರೆ, ತೆರ ನಾಮಕ ಪುಸ್ತಕ, ನಿನ್ನ ಹೆಸರಿಂದ ಒಂದು ಪುಸ್ತಕ ಬರೀಬೇಕಾಗಿತ್ತು. ಆ ಪುಸ್ತಕ ಬರೀಬೇಕಾಗಿತ್ತು ಅವ್ರು ಬದುಕಿರುವಾಗ. ನಿಮ್ಮ ಹೆಸರಲ್ಲಿ ಒಂದು ಪುಸ್ತಕ ಬರೀಬೇಕಾಗಿತ್ತು. ಆ ಪುಸ್ತಕ ಬರೆದ್ರೆ ಅನೇಕ ಜನರು ಆ ಪುಸ್ತಕವನ್ನು ಓದಿದ್ರೆ ಅವರು ಕೂಡ ದೊಡ್ಡ ಮಹಾನ್ ವ್ಯಕ್ತಿಗಳಾಗ್ತಿದ್ರಲ್ಲ ಎಂಬುದಾಗಿ ಹೇಳಿದರು. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಇದು ಅವ್ರು ಬದುಕಿರುವಾಗ ಬರ್ದಿದ್ದಲ್ಲ, ಅವ್ರು ಸತ್ ಮೇಲೆ ಬರ್ದಿದ್ದಾರೆ, ಅವ್ರ ಜೊತೆಯಲ್ಲಿದ್ದವರು. ಅವ್ರು ಬರ್ದಿಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಿದೆ, ನಿಮ್ದೊಂದು ಪುಸ್ತಕ ಬರೆದ್ರೆ ಬಹಳ ದೊಡ್ಡದು ಫೇಮಸ್ ಆಗ್ಬಿಡ್ತಾರಲ್ಲ ನೀವು. ಅವ್ರು ಏನಂತ ಗೊತ್ತಿದೆ, ಅಲ್ಲೆಲ್ಲುಯ್ಯ, इसके सामने मैं कौन सा पुस्तक लिखूं ಅಂತ ಹೇಳಿದೆ. ಓಹ್ ಮೈ ಗಾಡ್ ಜೀಸಸ್, ತನ್ನನ್ನು ಹೆಚ್ಚಿಸಿಕೊಳ್ಳಿಲ್ಲ. ನೀನು ಪುಸ್ತಕವನ್ನು ಬರೆದ್ರೆ ನಿನ್ನ ಹೆಸರು ಫೇಮಸ್ ಆಗ್ತದೆ. ನನ್ನ ಹೆಸರು ಫೇಮಸ್ ಆಗೋದು ಬೇಡ, ಯೇಸು ನಾಮ ಜನಕ್ಕೆ ತಿಳಿಬೇಕು. ಸ್ಮಿತ್ ವಿಗಲ್ಸ್ವರ್ತ್ ಕಾಲಿಗೆ ಸೇವೆ ಮಾಡ್ತಾನೆ, ಆತನ ನಾಮದಲ್ಲಿ ಶಕ್ತಿ ಇದೆ. ಆಮೇಲೆ ಗೊತ್ತೆ, ಮೇರಾ ಪುಸ್ತಕ ಪಡ್ಬೇಕು ಯಾಕರ್ತೆ, ನನಗೆ ಈ ಶಕ್ತಿ ಎಲ್ಲಿಂದ ಬಂದಿದೆ, ಈ ಒಂದು ನಂಬಿಕೆ ಎಲ್ಲಿಂದ ಬಂದಿದೆ, ಈ ಬೈಬಲ್ ಇಂದ ಬಂದಿದೆ. ನಾನು ಯಾಕೆ ಬೇರೆ ಪುಸ್ತಕ ಬರಬೇಕು? ಆಲ್ರೆಡಿ ಪುಸ್ತಕ ಇದೆ, ಇದಕ್ಕಿಂತ ಚಲೋ ಪುಸ್ತಕ ನಾವು ಬರ್ಲಿಕ್ಕೆ ಆಗ್ತದ? ಗೊತ್ತಾಗ ಅಂತ ಹೇಳಿ ಈತನ ಯಾವಾಗ ಇದನ್ನು ಹೇಳಿದ್ರಲ್ಲ, ಎಲ್ಲಾ ಜನ ಈತನ ನಂಬಿಕೆ, ಈತನ ಈ ಬೈಬಲ್ ಓದಿಷ್ಟು ನಂಬಿಕೆಯನ್ನು ಪಡ್ಕೊಂಡಿದ್ರೆ ನಾವೇ ಪಡ್ಕೊಳ್ಬಾರ್ದು. ಇಂಗ್ಲೆಂಡ್ನಲ್ಲಿ ವಿಶ್ವದ ಎಲ್ಲ ಕಡೆಯಲ್ಲಿ ಜನ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚಾಗಿ. ಮೈ ಕ್ಯೂ ನಿಕ್ಕಂದೆ ಪುಸ್ತಕ. ಹಾಗಾದ್ರೆ ನಾನು ಬರೆದ್ರೆ ನನ್ನ ಪುಸ್ತಕ ನಾನು ಬರ್ತೀನಿ, ಸ್ವಸ್ಥ ಹಿಂಗಾಯ್ತು ಬರ್ತೀನಿ, ಅವಾಗೆಲ್ಲ ನಾನು ಫೇಮಸ್ ಆಗ್ತೇನೆ. ನೋನಲ್ಲ, ನಾನು ಈ ಸಾಮರ್ಥ್ಯ, ಈ ವಿಶ್ವಾಸ, ಈ ನಂಬಿಕೆಗೆ ಕಾರಣ ಏನು? ನನಗೆ ಬೈಬಲ್. ಸಬ್ ಲೋಕ್ ಬೈಬಲ್ ಕೊಡೋ ಅಂತ ಹೇಳ್ದ ಅಂತ. ಏನಂತ ಹೇಳ್ದ? ವಿಶ್ವಾಸ, ಅಯ್ಯೋ ನೀವು ಇಲ್ಲ ಅವ್ರು ಬಂದು ಹೇಳಿದ್ಕೊಳ್ಳೆ, ಎಲ್ಲರೂ ನಾನು ಏನು ಓದಿ ನನಗೆ ವಿಶ್ವಾಸ ಬಂದಿದೆ ಅದನ್ನೇ ನೀವು ಓದಿರಿ ಸಾಕು, ನಿಮಗೆ ಆರೋಗ್ಯ ಆಗ್ತದೆ, ನೀವು ಕೂಡ ಸ್ವಸ್ಥತೆ ಮಾಡೋರಾಗ್ತೀರಿ. ಎಷ್ಟು ನಂಬಿದ್ರೆ ಸಾಕು, ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ. ದೇವರ ಮಕ್ಕಳೇ, ಯಾಕೋ ಪುಸ್ತಕ 5ನೇ ಅಧ್ಯಾಯದಲ್ಲಿ ಬರೀಪಟ್ಟ ಪ್ರಕಾರವಾಗಿ ಇವ್ರೇನ್ ಮಾಡಿದ್ರು? 5ನೇ ಅಧ್ಯಾಯ 14ನೇ ವರ್ಷದಲ್ಲಿ ಹೇಳಿದ ಪ್ರಕಾರವಾಗಿ ಎಣ್ಣೆ ಹಚ್ಚಿ ಕರ್ತನ ನಾಮವನ್ನು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ರಿ, ಅವನು ಗುಣವಾಗ್ತಾನೆ. ನೆಕ್ಸ್ಟ್ ಬ್ರದರ್, ಇವರ ವಚನ ನೋಡ್ರಿ ಹೆಂಗಿದೆ, ಇವರ ನಂಬಿಕೆ ನೋಡ್ರಿ ಹೆಂಗಿದೆ. ದೇವರ ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ಆತನ ನಾಮದಲ್ಲಿ ಸಂತೋಷ ಇರ್ತದೆ. ಏನಿರ್ತದೆ?
ಆತನ ನಾಮದಲ್ಲಿ. ಯೆರೆಮೀಯ ಪ್ರವಾಚಕನ ಪುಸ್ತಕ 33, ಬೇಗನೆ ತೆಗಿತೀರಿ. ಯೆರೆಮೀಯ ಪ್ರವಾಚಕನ ಪುಸ್ತಕ 33. ದೇವರ ಮಕ್ಕಳೇ, ಇಂಥ ಅದ್ಭುತವಾದಂಥ ಕಾರ್ಯಗಳು. ಯೇಸು ಏನಿಲ್ಲ, ಸಿಂಪಲ್ ಬೈಬಲ್ಗೆ ವಚನ ಪರ ವಿಶ್ವಾಸ ಕರ್ತೀನಿ. ಸಾಸ್ವಿ ಕಾಳಷ್ಟು ವಿಶ್ವಾಸ, ಏನು ಬೆಟ್ಟದಂತ ವಿಶ್ವಾಸ ಅಲ್ಲ, ಕಲ್ಲಿನಂತ ವಿಶ್ವಾಸ ಅಲ್ಲ, ಸಾಸ್ವಿ ಕಾಳಂತ ವಿಶ್ವಾಸ. ಯೆರೆಮೀಯ ಪ್ರವಾಚಕನ ಪುಸ್ತಕ 33:6, ಬೇಗನೆ. ಇಗೋ ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ, ನೋಡ್ರಿ, ಈಗೋ ನಾನು ಈ ಪಟ್ಟಣವನ್ನು ಜೀವನ ಉದ್ಧಾರವನ್ನು ಮಾಡಿ, ಅಂದ್ರೆ ಆ ದೇವರ ಪಟ್ಟಣವನ್ನೇ ದೇವರು ಉದ್ಧರಿಸುತ್ತಾನಂತೆ. ಉದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು, ಏನು ಕೊಡ್ತೇನೆ? ಅದಕ್ಕೆ ಸ್ವಸ್ಥತೆನು. ನೋಡ್ರಿ, ದೇವರ ಚಿಂತನೆ ನೋಡ್ರಿ, ದೇವರು ಪಟ್ಟಣವನ್ನು ಉದ್ಧಾರ ಮಾಡ್ತಾನಂತೆ. ಅಂದ್ರೆ ಅರ್ಥ ಏನು? ಆರ್ಥಿಕದಲ್ಲಿ, ಆತ್ಮಿಕದಲ್ಲಿ, ಮನಃಶಾಂತಿಯಲ್ಲಿ, ಎಲ್ಲದಲ್ಲಿ ಆತ್ಮದಲ್ಲಿ ಉದ್ಧಾರ ಮಾಡುತ್ತೇನೆ. ಅಷ್ಟೇ ಅಲ್ಲದೆ ಆ ಪಟ್ಟಣಕ್ಕೆ ನಾನು ಸೌಖ್ಯವನ್ನು ಅಂದ್ರೆ ಗುಣ, ಸ್ವಸ್ಥತೆಯನ್ನು ವೈಚಂಗಾಯಿದೆ. ಆ ಪಟ್ಟಣವನ್ನು ನಾನು ಸ್ವಸ್ಥತೆಯನ್ನು ಕೊಡುತ್ತೇನೆ. ಮುಂದೆ ನಿವಾಸಿಗಳನ್ನು ಗುಣಪಡಿಸುವೆನು. ಆ ಒಂದು ಪಟ್ಟಣದಲ್ಲಿರುವ ನಿವಾಸಿಗಳು ಯಾರು ರೋಗದಲ್ಲಿ ಇರುವುದಿಲ್ಲ, ಎಲ್ಲರೂ ನಾನು ಅಂದ್ರೆ ದೇವರ ರಾಜ್ಯದಲ್ಲಿರುವ ಯಾರು ರೋಗದಲ್ಲಿರುವ ಎಲ್ಲರೂ ನಾನು ಗುಣಪಡಿಸುತ್ತೇನೆ. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಖಾಲಿ ಸ್ವಸ್ಥತೆ ಉತ್ನಾಯನೆ, ಸಮೃದ್ಧಿನೂ ಕೊಡ್ತೀನಿ ಎಂಬುದಾಗಿ ಏನಂತ ಹೇಳ್ತಾನೆ? ಸಮೃದ್ಧಿ. ದರಿದ್ರ ಇರುವುದಿಲ್ಲ, ಶಾಪ ಇರುವುದಿಲ್ಲ, ಅಶಾಂತಿ ಇರುವುದಿಲ್ಲ, ಅಸಮಾಧಾನ ಇರುವುದಿಲ್ಲ, ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಯಹೂದರ ಮತ್ತು ಇಸ್ರಾಯೇಲರ ದುರಾವಸ್ಥೆ, ಅವರ ಅನಿಷ್ಟ ಅವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆ ಪೂರ್ವದಂತೆ ಅವುಗಳನ್ನು ಉಜ್ಜೀವ ಮಾಡುವೆನು. ಸತ್ತು ಹೋಗಿರ್ತಕ್ಕಂಥ ಜನರಿಗೆ ಮತ್ತು ಉಜ್ಜೀವನ ಮಾಡುವೆನು. ನನಗೆ ವಿರುದ್ಧವಾಗಿ ಮಾಡಿರುವ ಅವರು ನನಗೆ ವಿರುದ್ಧ, ನೋಡ್ರಿ ಹೆಂಗಿದೆ, ಆ ಇಸ್ರಾಯೇಲ್ ಜನಾಂಗ ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ, ದ್ರೋಹಗಳನ್ನು ತೊಲಗಿಸಿ, ಅವರನ್ನು ಶುದ್ಧೀಕರಿಸಿ, ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನು ನಾನು ಕ್ಷಮಿಸುವೆನು. ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳ ಸುದ್ದಿಯನ್ನು, ಅಂಡರ್ಲೈನ್ ಮಾಡ್ರಿ, ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳ ಸುದ್ದಿ. 9:33-9 ನಾನು ಈ ಜನಗಳಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳು, ಸಾಪ ಬಲಾಯಿ ಪರಂತು ಬುರಾಯಿ ನೈ, ಸುದ್ದಿಯನ್ನು ಕೇಳಿ, ಎಲ್ಲಾ ಮೇಲುಗಳನ್ನು ಮಾಡ್ತಿರುವ ಇಸ್ರಾಯೇಲ್ ಜನರಿಗೆ ಮಾಡ್ತಿರುವ ಸುದ್ದಿಯನ್ನು ಕೇಳಿ, ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು, ಅಂಡರ್ಲೈನ್ ಮಾಡ್ರಿ, ಎಂತ ಸುಖ ಸಮಾಧಾನಗಳನ್ನು ನೋಡಿ ಜನರು ಏನ್ ಮಾಡ್ತಾರಂತೆ? ದೇವರಿಗೆ ರೆಸ್ಪೆಕ್ಟ್ ಮಾಡ್ತಾರಂತೆ. ಹೆದರಿ ನಡುವುದಂದ್ರೆ, ಎಂತ ಘನವಾದಂತ ದೇವರು, ಎಂತ ಮಹಿಮೆಯುಳ್ಳ ದೇವರು. ಆಮೇಲೆ ಹೆದರಿ ನಡಗಿ ಸಕಲ ಭೂರಾಜ್ಯಗಳ ಮುಂದೆ, ಅಂಡರ್ಲೈನ್ ಮಾಡಿ, ಸಕಲ ಭೂರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದು, ನನ್ನ ನಾಮಕ್ಕೆ ಆನಂದದ ಬಿರುದು ಆಗುವುದು. ನಾಮ ಇಲ್ಲಲ್ಲೇ ಇಂಗ್ಲಿಷ್ ಅಲ್ಲಿ ಇಟ್ ಶಾಲ್ ಬಿ ಮೀ ಮೈ ನೇಮ್ ಆಫ್ ಜಾಯ್. ಎಂತ ನನ್ನ ಹೆಸರು, ನನ್ನ ಸಂತೋಷ ಹರಿಸತಕ್ಕಂಥ ನಾಮದ ನಿಮಿತ್ತ ಕೀರ್ತಿ ಮತ್ತು ಘನತೆ ಆಗುವುದು. ಅಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಹೇಗೆ ತನ್ನ ಜನಾಂಗವನ್ನು ಕಾಪಾಡ್ತಾನೆ, ತನ್ನ ಜನಾಂಗವನ್ನು ಉದ್ಧರಿಸ್ತಾನೆ ಎಂಬ ಸತ್ಯ ಇದರೊಳಗೆ ಬರೆಯಲ್ಪಟ್ಟಿದೆ. ಅಂದ್ರೆ ಇಟ್ ಶಾಲ್ ಬಿ ಟು ಮೈ ನೇಮ್, ಇಟ್ ಶಾಲ್ ಬಿ ಟು ಮೀ ಅ ನೇಮ್ ಆಫ್ ಜಾಯ್. ಏನಾಗಿರ್ತದೆ? ನನ್ನ ಈ ಒಂದು ನಾಮವು ಎಂತ ನಾಮವಾಗಿರ್ತದೆ? ಹರ್ಷದ ನಾಮವಾಗಿರ್ತದೆ. ಆಮೇಲೆ ಬ್ರದರ್, ಈ ಪುಸ್ತಕವನ್ನು ಅವರ ಸ್ನೇಹಿತರು, ಅವರ ಜೊತೆಯಲ್ಲಿ ಇದ್ದವರು ಬರೆದಿದ್ದಾರೆ. ಆತನು ಮಾಡುವ ಅದ್ಭುತಗಳು, ಆತನ ನಿರೋಧಕ ಯಾರಿಗೂ ಬರೀಲಿಕ್ಕೆ ಕೊಡಲಿಲ್ಲ, ತಾನು ಬರೆದಿಲ್ಲ. ಇಷ್ಟೇ ಅಲ್ಲವಾ, ಈ ಭೂಲೋಕದಲ್ಲಿ ಈ ಬೈಬಲ್ಗಿಂತ ದೊಡ್ಡ ಪುಸ್ತಕ ಯಾವ್ದಾರು ಇದೆಯಾ? ಇಷ್ಟೇ ಅಚ್ಚ ಲಿಖ ಸಕ್ತಾ ಮೈ. ಅವನು ಹೇಳ್ತಾನೆ, ಇಷ್ಟೇ ಏ ಪಡಕೆ, ಇದನ್ನು ಓದಿ ನನಗೆ ದೇವರು ಇಷ್ಟು ನಂಬಿಕೆ ವಿಶ್ವಾಸ ಕೊಟ್ಟಿರೋದಾದ್ರೆ ಹಲ್ಲೆಲೂಯಾ, ಜನರು ಕೂಡ ಅದನ್ನೇ ಓದಲಿ ಎಂಬುದು ಹೇಳುವ. ಬ್ರದರ್, ಆವಾಗಿಂದ ಏನಾಗಿದೆ ಸಿಸ್ಟರ್, ಆವಾಗಿಂದ ಎಲ್ಲರ ಮನಸ್ಸೊಳಗೆ ಏನಂದ್ರೆ, ಇನ್ನು ನಾನು ಬೈಬಲ್ ಓದಬೇಕು, ಇನ್ನು ಬೈಬಲ್ ಹೆಚ್ಚಾಗಿ ಓದಬೇಕು, ಇನ್ನು ಬೈಬಲಲ್ಲಿ ಏನಂತ ಸಂತೋಷ. ಯಾಕಂದ್ರೆ ಯೇಸು ನಾಮದಲ್ಲಿ ಇಂಥ ಅದ್ಭುತವಾದಂಥ ಸಾಮರ್ಥ್ಯ ಇದೆ. ರೋಗಿಗಳನ್ನು ಗುಣವಾಗಲಾರದ ರೋಗಿ ಗುಣ ಆಗಿದೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಇದು ಕೇಳಿದ್ರೆ ಆಶ್ಚರ್ಯಪಡ್ತೀನಿ. ಸಾಮಾನ್ಯವಾದ ವಿಶ್ವಾಸಿ ಹಮ್ ತೋ ಯೋಗ್ಯನೇ ಅಂತ ಹೇಳ್ತಾರೆ. ನಾವಾದರೆ ಯೋಗ್ಯರಿಲ್ಲ, ನಾವು ಸಾಮಾನ್ಯವಾದ ವಿಶ್ವಾಸ. ಒಂದು ದಿವಸ ಏನಾಯ್ತು, ಅವರ ಯಾರೋ ಮನೇಲಿ ಒಬ್ಬರಿಗೆ ದೇವು ಬಂತು ಅವ್ರ ಮನೇಲಿ.
ಅವರ ಮನೆಯಲ್ಲಿ ಒಳಗಿರ್ತಾರೆ, ಒಬ್ಬರಿಗೆ ದೆವ್ವ ಬಂತು. ದೆವ್ವ ಪೀಡಿತವಾಗಿ ಅವ್ರು ದೆವ್ವ ಪೀಡಿತವಾಗಿ ಎಲ್ಲ ಗಲಾಟೆ ಮಾಡ್ತಾ ಎಲ್ಲವನ್ನು ಆರಿಸಿ ಬಿಡಿಸಿ ಎಲ್ಲ ಹೊಗಿತಾ ಬಿಸಾಕ್ತಾ ಇದೆ. ಪಾಪ ಇವ್ರು ಏನು ಮಾಡಿದ್ರೆ, ಈ ಮನುಷ್ಯ ಹೋಗಿ ಪಾಸ್ಟರ್ನ ಕರೀಲಿಕ್ಕೆ ಹೋಗಿದ್ದ. ಯಾಕಂದರೆ ಪಾಸ್ಟರ್ ಬರೀದ, ಪಾಸ್ಟರ್ ಅಲ್ಲಿ ಇಲ್ಲ, ಮತ್ತೆ ಎಲ್ಲಿ ಹೋದ್ರೆ ಅಲ್ಲಿಲ್ಲ, ಎಲ್ಲಿ ಹುಡುಕಾಡಿದ್ರು ಸಿಗಲಿಲ್ಲ ಪಾಸ್ಟರ್ ಆ ಊರಿನಲ್ಲಿ. ಈಗ ಏನು ಮಾಡ್ಬೇಕ್ರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಇವ್ರು ಹೆಂಗೆ ಮಾಡ್ಬೇಕಂತೇಳಿ ಇವು ಏನು ಮಾಡಿದ, ಅದು ಬೈಬಲ್ ಒಳಗೆ ಓದಿದಲ್ಲ, ಮತ್ತೈದು ಸ್ವಾರ್ಥ 16ನೇ ಅಧ್ಯಾಯ, ಮತ್ತೈದು ಸ್ವಾರ್ಥ 16ನೇ ಅಧ್ಯಾಯ 16ನೇ ವಚನ, ಮಾರ್ಕ್ ಸ್ವಾರ್ತೆ 16ನೇ ಅಧ್ಯಾಯ, ಮಾರ್ಕ್ ಸ್ವಾರ್ತೆ 16ನೇ ಅಧ್ಯಾಯ, ಪ್ರೈಸ್ ಲಾರ್ಡ್ ಜೀಸಸ್, 16ನೇ ವಚನ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ಎದಕ್ಕೆ ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ಅಂಡರ್ಲೈನ್ ಮಾಡಿ, ಯಾರಿಂದ ಆಗ್ತದೆ ಇದು ಅದ್ಭುತ? ಪಾಸ್ಟರ್ ಅಂತ ಬರೆದಿದೆ, ಪಾಸ್ಟರ್ ಬರ್ಲಿಕ್ಕೆ ಆಗ ಯಾರಿಂದ ಅದ್ಭುತ ಆಗ್ತದೆ? ನಂಬುವವರಿಂದ, ಬಿಲೀವರ್ಸ್. ಹಲೋ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾವು. ನನ್ನ ಹೆಸರನ್ನು ಹೇಳಿ, ಯಾರ ಹೆಸರನ್ನು? ಯೇಸುವಿನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳು, ಅನ್ಯ ಭಾಷೆಗಳು ಮಾತಾಡುವರು, ಹಾವುಗಳನ್ನು ಎತ್ತುವರು. ಒಂದು ವೇಳೆ ವಿಷ ಪದಾರ್ಥವನ್ನು ಕೂಡ ಅವರಿಗೆ ಕುಡಿಸಿದ್ರು ಅವರಿಗೆ ಯಾವ ಕೇಡು ಯಾವ ಮರಣ ಸಂಭವಿಸುವುದಿಲ್ಲ. ಅವರು ಯೇಸು ನಾಮದಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟರು ಅವರಿಗೆ ಗುಣವಾಗುವುದು ಅಂತ. ಈಗ ಹಲ್ಲೆಲೂಯಾ, ಇವರೆಲ್ಲ ಹೆದರಿದ್ದಾರೆ. ಮನೆಯಲ್ಲಿ ನಾವು ಭಾಳ ಜಾಗೃತಿ ಕೇಳಿ, ಭಾಳ ಇಂಟ್ರೆಸ್ಟ್ ಇದ್ದಿದ್ದು. ಮನೆಯಲ್ಲೆಲ್ಲರೂ ಹೆದರಿದ್ದಾರೆ. ಈ ಹೋಗಿ ಕರ್ಕೊಂಡು ಬರೋನು ಕೂಡ ಎಲ್ಲ ನೋಡ, ಅಯ್ಯೋ ಈ ಪಾಸ್ಟರ್ ಸಿಗಲಿಲ್ಲ, ಯಾವಾಗ ಎಷ್ಟು ಮಠ ಈ ದೆವ್ವ ಬಂದು ಕೂದಲೆಲ್ಲ ಬೀಗ ಎಲ್ಲ ರಾಡಿ ರಮಟ ಮಾಡ್ತಾ ಇರೋದು, ಬಟ್ಟೆಗಳೆಲ್ಲ ಒಗೆಯೋದು, ಪಾತ್ರೆ ಎಲ್ಲ ಒಗೆಯೋದು, ಕುರ್ಚಿಗಳು ಎತ್ತು ಹೋಗೋದು ಎಲ್ಲ ಮಾಡ್ತಾರೆ. ಎಲ್ಲ ಹಿಡ್ಕೊಂಡ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ, ದೆವ್ವ ಪೀಡಿತರಾಗಿರ್ತಕ್ಕಂಥದ್ದು. ಆದರೆ ಈ ಮನುಷ್ಯನಿಗೆ ಬೈಬಲ್ ನೋಡಿ, ಹೌದಲ್ಲ, ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು ಯೇಸು ನಾಮದಲ್ಲಿ ದೆವ್ವಗಳನ್ನು ಓಡಿಸುವುದು. ಯಾರ ನಾಮದಲ್ಲಿ? ಅವು ಇವನ್ ತಲೆಯೊಳಗೆ ಇತ್ತು, ತನಗೆ ಭಯ ಇದೆ. ಅಲ್ಲೆಲ್ಲೂಯ ಅಲ್ಲೆಲ್ಲೂ ಆತರ ಕ್ಲಿಯರ್ ಇದೆ. ಮೇರೆ ಕೂಡ ಅಲ್ಲಗರ ಹೆದರ್ತಾನೆ. यीशु के नाम से ಹೆದರ್ತಾ ಇದ್ದ, ಉಸಿರು ಡರ್ ಲಗ, ಯೇಸು ಕೆ ನಾಮ ಸೆ ಶೈತಾನ್ ಚಲಿ ಜಾತು ಅಂತ ಹೇಳಿದ. ಏನು ಮಾಡಿದ್ರೆ, ಯೇಸು ನಾಮದಲ್ಲಿ ನಾನು ನಿನ್ನನ್ನು ಗದರಿಸ್ತಾರೆ, ಬಿಟ್ಟು ಹೋಗು ಅಂತ ಹೇಳ್ದ. ಅದು ಕೇಳಿಲ್ಲ. ತೂ ಕ್ಯಾ ಚಲಾತ ಮಜೆ, ನೀನ್ ಕಳಿಸ್ತೀನಿ ಅಂತ ಕೇಳಿದ್ರು. ಆಮೇಲೆ ತೂ ನಾನು ಹಿಂಗೆ ಓಡಿಸ್ಲಿಕ್ಕೆ ಆಗಿದ್ರು, ಯೇಸು ನಾಮದಲ್ಲಿ ನೀನು ಓಡಬೇಕಂತ ಹೇಳ್ದ. ಅಲ್ಲೆಲ್ಲ ಹೇಳ್ದವನ ಮತ್ತದು ಜೋರಾಗಿ ಮಾತಾಡುದು, ಮತ್ತೆ ಹೆದರಿಕೆ ಆಯ್ತು. ಆದ್ರೂ ಬಿಡಲಿಲ್ಲ. ನಮ್ಮ ಯೇಸು ನಾಮದಲ್ಲಿ ಶಕ್ತಿ ಇದೆ ಅನ್ನೋ ಒಂದು ಯೇಸು ನಾಮದ ಮೇಲೆ ಅವನ ಶಕ್ತಿ ಆತರಿಸೋದು. ಯೇಸು ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳಿದ್ಕೊಳ್ಳಿ, ಅದು ಕೆಳಗೆ ಬಿದ್ದು ಆಳುತ್ತಾ ಕೋಳಾಡ್ತಾ, ಅಯ್ಯೋ ನಾನು ಬಿಟ್ಟು ಹೋಗ್ತೇನೆ, ಅಯ್ಯೋ ಯೇಸು ನಾಮದಲ್ಲಿ ಅನ್ಲಿಕ್ಕಾದ್ರೆ ಬಿಟ್ಟು ಹೋಗ್ತೇನೆ. ಅದು ಹೋಯ್ತು, ಓಡಿ ಹೋದ್ಕೊಳ್ಳಿ. ಇವ್ರು ಅವಾ ಸೋತ್ರ, ಇವ್ರಿಗೇನು ಸಂತೋಷ ಆಗ್ತಾರೆ? ಇತ್ನಾ ಮೈ ಡರೆ ತು ಬಿ ಯೇಸು ಕೆ ನಾಮ ಮೇ ಕಿತ್ನಾ ಸಾಮರ್ಥ್ಯ ಹೈ. ಹಲ್ಲೆಲೂಯಾ. ಪಾಸ್ಟರ್ ಸಿಗಲಿಲ್ಲ. ಅದಕ್ಕೆ ಹೊಸ ಗುಡ್ ನ್ಯೂಸ್ ಏನಂದ್ರೆ, ನಿಮ್ಗೀಗ ಪೂರ್ವಕಾಲದಲ್ಲಿ, ಕ್ರಿಸ್ತಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಹತ್ರ ಯಾರ ಕಡೆ ಹೋಗ್ಬೇಕು? ನಾವು ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ. ಯಾರ ಹತ್ರ ಹೋಗ್ಬೇಕು? ಯಾಜಕರ ಹತ್ರ ಹೋಗ್ಬೇಕು, ಪ್ರವಾದಿ ಹತ್ರ ಹೋಗ್ಬೇಕು. ಆ ಯಾಜಕ ಸ್ವಲ್ಪ ಮುಖ ಸುಟ್ಕೊಂಡು ನೋಡಿದ್ರೆ ಮತ್ತೆ ಹೋಗ್ಲಿಕ್ಕೆ ಆಗ್ತದೆ ಅವ್ನ ಕಡೆ ಪ್ರೇರ್ ಮಾಡ್ಲಿಕ್ಕೆ. ಯಾಜಕರ ಅವ್ನು ನೋಡಿದ್ರೆ ನಮ್ಮೆಲ್ಲ ಸಿಟ್ಟು ಇಟ್ಕೊಂಡು, ಅಪ್ಪ ಇವ್ ಯಾಜಕರ ಕಡೆ ಹೋದ್ರೆ ಇವ್ ಮುಖ ಎಲ್ಲ ಸುಟ್ಕೊಂಡದನ್ನ, ಪ್ರವಾದಿ ಒಂದು ವೇಳೆ ನಮ್ಮ ಜೊತೆಲಿ ಏನಾರು ಆಗಿದ್ರೆ ನಾವು ಪ್ರವಾದಿ ಹತ್ರ ಮಾತಾಡ್ಲಿಕ್ಕೆ ಆಗ್ತದ? ಅವಾಗ ಏನಪ್ಪ ಹೆಂಗ್ ಮಾಡ್ಬೇಕು? ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಮ್ಮ ಯೇಸು. ಇನ್ನು ಮುಂದೆ ಯಾರು ನನ್ನ ಕಡೆನೂ, ಯೇಸು ಹೇಳ್ತಾ ಇದ್ರೆ ಯೋಹಾನ ಸುವಾರ್ತೆ 16ನೇದಲ್ಲಿ, ಇನ್ನು ಮುಂದೆ ನನ್ನ ಕಡೆನೂ ನೀವು ಬರುದಿಲ್ಲ. ಮೇರೆ ಪಾಸ್ भी नहीं आते तुम हीलिंग के लिए, तुम अगर मेरे नाम से परमेश्वर पास पूछे तो हीलिंग तुम्हारे को मिला जाएगा ಅಂತ ಹೇಳಿದ. ಅಯ್ಯೋ ಯೇಸು ಮಸಿ ನನಗೆ ದೆವ್ವಳಿದಾಡದೆ, ಇವರೆಲ್ಲರೂ ಬಿಡಿಸಿದೇವ್ರು ಅಂತ ಯೇಸು ಕ್ರಿಸ್ತನ ಹೇಳ್ತಾನೆ. ಇನ್ನು ಮುಂದೆ ನನ್ನ ಕಡೆ ನೀವು ಬರುದಿಲ್ಲ ಆ ದಿನದಲ್ಲಿ. ಯಾವಾಗ? ಪುನರುತ್ಥಾನ ಆಗಿದ್ದ ನಂತರ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಯೋಹಾನ ಸುವಾರ್ತೆ 16 ಯೇಸು ಹೇಳಿದೆ, अब से तुम मेरे पास नहीं आओगे क्योंकि मैं परमेश्वर पास जा रहा हूं, प्रभु पास जा रहा हूं. 16:20 ಬೇಗನೆ. ನಿಮ್ಮ ದುಃಖವು ಸಂತೋಷವಾಗಿದೆ. ಯಾಕಂದ್ರೆ ಎಲ್ಲರ ದುಃಖ ಏನೈತೆ ಅಂದ್ರೆ, ಈಗ ನಾವು ಯಾಜಕರ ಕಡೆ ಹೋಗಬೇಕು, ಹೋಗದಿದ್ರೆ ಗುಣ ಆಗುದಿಲ್ಲ, ಆದ್ರೆ ಆ ಸಂತೋಷ ಆಗ್ತದೆ. 22 ಓದ್ತಿರ್ದೆ ಮಾಡಿ. ಹಾಗೆಯೇ ನಿಮಗೆ ಈಗ ದುಃಖವಿದ್ದರೂ ನಾನು ಮತ್ತು ತಿರುಗಿ ಮರಣವನ್ನು ಜಯಿಸಿ ಪುನರುತ್ಥಾನಾಗಿ ನಿಮ್ಮನ್ನು ನೋಡುತ್ತೇನೆ, ಪರ್ಣವನ್ನು ಜಯಿಸಿ ಪುನರುತ್ಥಾನಾಗಿ ನಿಮ್ಮನ್ನು ನೋಡುತ್ತೇನೆ. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯಲಿಕ್ಕೂ
ಆಗುವುದಿಲ್ಲ. ಯಾರು ತೆಗಿಲಿಕ್ಕೆ ಆಗ್ತದ? ದೇವರೇ ಹೇಳ್ತಾರೆ, ಯಾರು ತೆಗಿಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಮುಂದೆ ನೋಡ್ರಿ. ಆ ದಿನದಲ್ಲಿ, ಯಾವ ದಿನದಲ್ಲಿ? ಆ ದಿನಗಳಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವುದೇ ಪ್ರಶ್ನೆ ಮಾಡುವುದಿಲ್ಲ. ಜೀಸಸ್ ನಿಮಗೆ ನಿಜ ನಿಜವಾಗಿ ಈಗ ಹೇಳ್ತಾರೆ, ನಿಮಗೆ ಗ್ಯಾರಂಟಿ. ನಿಜ ನಿಜವಾಗಿ ಅಂದ್ರೆ ಇಂಗ್ಲಿಷ್ ಬೈಬಲ್, ಐ ಅಶ್ಯೂರ್ ಯು, ಮೈ ತುಮಕು ಭರೋಸಾ ದೇತಾ ಹೂಂ. ನೀವು ತಂದೆಯನ್ನು ಏನಾದ್ರೂ ಇನ್ನು ಮುಂದೆ ನನ್ನ ಕಡೆ ಬರೋದು ಬೇಕಾಗಿಲ್ಲ. ನೀವು ತಂದೆಯನ್ನು ಏನಾದ್ರೂ ಬೇಡಿಕೊಂಡ್ರು ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುತ್ತಾನೆ. ಯಾರ ಹೆಸರ ಮೇಲೆ ಕೊಡ್ತಾನೆ? ಯೇಸುವಿನ ಹೆಸರ ಮೇಲೆ ನಿಮಗೆ ಕೊಡ್ತಾನೆ. ಇನ್ನು ಮುಂದೆ ನನ್ನ ಕಡೆ ಬರೋದು ಬೇಕಾಗಿಲ್ಲ. ಅಯ್ಯೋ ಯೆಸಯ್ಯ ನನ್ನ ಹತ್ರ ಪ್ರಾರ್ಥನೆ ಮಾಡಿ, ಈಗಿಲ್ಲ. ಯಾಜಕನ ಕೆಲಸವನ್ನೇ ಇದು ಮಾಡಿಬಿಡ್ತಾನೆ. ಯಾರು ಬೇಕಾದ್ರೂ ಯೇಸು ನಾಮ ತಗೊಂಡ್ರೆ ಸಾಕ್ರಿ, ದೇವ್ರು ಹೀಲಿಂಗ್ ಮಾಡ್ತಾನೆ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಆದಿಕಾಲದಿಂದ ಇದುವರೆಗೆ, ಯಾವಾಗ ಹೊಸ ಒಡಂಬಡಿಕೆಗೆ ಆದಿಕಾಲ ಇದುವರೆಗೆ ನನ್ನ ಹೆಸರಲ್ಲಿ ನೀವು ಏನೂ ಬೇಡಿಕೊಂಡಿಲ್ಲ. ಈಗ ನಾನು ಹೇಳ್ತಾ ಇದ್ದಾನೆ, ನನ್ನ ಹೆಸರಲ್ಲಿ ನೀವು ತಂದೆ ಹತ್ರ ಬೇಡಿಕೊಳ್ಳ್ರಿ. ಮೊದಲು ಯಾಜಕನ ಬೇಡ್ಕೋಬೇಕಾಗಿತ್ತು, ಹೌದಲ್ಲ? अब तुम जब चिंता ने यीशु के नाम से कुछ भी मांगो तुमको मिलेगा. तुम्हारा ನೀನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಅದು ಪ್ರಶ್ನೆ ಅಲ್ಲ. ನೀನು ಎಂತವನಾಗಿರೋದಿಲ್ಲ, ಆತನ ನಾಮದಲ್ಲಿ ಶಕ್ತಿ ಇದೆ. ಒಂದು ವೇಳೆ ನಾವು ಬಲಹೀನರಾಗಿರ್ಬೋದು, ನಾವು ಸ್ವಲ್ಪ ವಿಶ್ವಾಸದಲ್ಲಿ ಬಲಹೀನವಾಗಿ ಕುಗ್ಗಿ ಹೋಗ್ತಾ ಇರ್ಬೋದು, ಅಯ್ಯೋ ನಮ್ಗೆ ಆಗುದಿಲ್ಲ, ನಾವು ಅಯೋಗ್ಯರ ಬಗ್ಗೆ ನಮ್ಮ ಮನಸ್ಸಿಗೆ ಆಗ್ತಾ ಇರ್ಬೋದು. ಆದರೂ ಯೇಸು का नाम लेने से सब काम संभव हो जाएगा. Praise Lord Jesus. ನನಗೆ ಆಶ್ಚರ್ಯ ಆಯ್ತಂದ್ರೆ, ಯೇಸು ನಾಮದಲ್ಲಿ ಈ ಮನುಷ್ಯ ಈ ಎಷ್ಟೊತ್ತಂತ ತರಾಸು ನೋಡ್ಬೇಕಪ್ಪ, ಈ ದೇವ್ ಬಹಳ ಕಿರಿಕಿರಿ ಮಾಡ್ತಾ ಇದ್ರೆ ಏನ್ ನೋಡೋಣ. ಎಷ್ಟು ಸಾರಿ ಪಾಸ್ಟರ್ ವಾಕ್ಯ ಹೇಳಿದಾರೆ, ಯೇಸು ನಾಮದಲ್ಲಿ ನೀವು ಕೂಡ ದೇವ್ಸು. ಯಾಕಂದ್ರೆ ಪಾಸ್ಟರ್ ಓಡಿಸ್ತಾನಂತಿದೆಯಲ್ಲೇ, ಜೋ ಕೊಯ್ ಬಿ ವಿಶ್ವಾಸ ಕರ್ತಾ ಓ ಭಗಾತ ಬಲ್ಕಿಲಿ ಕಾಸು. ಯಾರು? ನಂಬುವವರು ಅಂದ್ರೆ ಯಾರು? ನಾವೆಲ್ಲರೂ. ನಂಬುವವರು ಯಾವ ಇರಲಿ, ನನ್ನ ನಾಮದಲ್ಲಿ ದೆವ್ವಗಳನ್ನು ಓಡಿಸ್ತಾರಂತಿದೆ. ಯಾಕಂದ್ರೆ ನೀ ಏನೇ ಇರು, ಯೇಸು ನಾಮದಲ್ಲಿ ಭೂಮಿಯ ಎಲ್ಲಾ ಸೃಷ್ಟಿಗಳು ಆತನ ನಾಮಕ್ಕೆ ಸರೆಂಡರ್ ಆಗ್ತವೆ. ನಮಗಾಗಲ್ಲ, ನಮ್ಮ ಒಳ್ಳೆತನದಿಂದ, ಅಥವಾ ನಾವು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದಲ್ಲ, ಅಥವಾ 30 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ, ಅಥವಾ ಬೆಟ್ಟದ ಮೇಲೆ ಕೂತ್ಕೊಂಡು 40 ದಿವಸ ಇದ್ದು ಬಂದಿದ್ದಕ್ಕಾಗಿ ಓ ನೀನು ಎಂತ ಪ್ರಾರ್ಥನೆ ಅನ್ನುವ ಮಹಿಮೆ ತಗೊಳ್ಳಿಕ್ಕೆ ಆಗುದಿಲ್ಲ ನಮಗೆ. उसका महिमा में लेने के लिए नहीं होता. मैं इतना प्रेयर करेगा कि इतना हो ना उसके नाम में उतना सामर्थ्य. ಎಲ್ಲರೂ ಹೇಳ್ತಿರಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆ ಒಂದು ವಿಶ್ವಾಸಿ ಆವತ್ತಿಂದ ಅವ್ರಿಗೆ ನಂಬಿಕೆ ಆಯಿತು. ಹಾಗೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಕೂಡ ಅವರೊಂದು ಹೆಬ್ಬಟ್ಟಾಗಿರೋರು. ಹೆಂಡತಿ ಅವರಿಗೆ ಭಾಷೆ ಕಲಿಸ್ಕೊಟ್ಲು, ಇಂಗ್ಲಿಷ್ ಭಾಷೆ ಓದೋದು. ಅದರಿಂದ ಹೆಂಡತಿ ಜೊತೆಲಿ ಯಾವಾಗಲೂ ತಿರುಗ್ತಿದ್ರು, ವಾಕ್ಯವನ್ನು ಕೇಳ್ತಾ ಇದ್ರು. ಆತನು ಅದ್ಭುತವಾದಂಥ ವಿಶ್ವಾಸದ ಆತ್ಮ ತನ್ನ ಮೇಲೆ ಇಳಿದು ಬಂತು. ಆತನು ಇಂಥ ಕೂಟಗಳು ಮಾಡಿದನ್ರಿ. ಎಲ್ಲ ಕೂಟಗಳಲ್ಲಿ ರೋಗಿ ಗುಣವಾಗದೆ ಹೋಗುವುದೇ ಇಲ್ಲ. कोई भी आंदे उसके मिट्टी में लाखों से हजारों से ಸ್ವಸ್ಥ ಆಗದೆ ಹೋಗುವುದಿಲ್ಲ. ಏನು ಹೇಳ್ತಾನೆ? ನಿನ್ನ ಒಳ್ಳೆತನದಿಂದಲ್ಲ, ನನ್ನ ಭಕ್ತಿಯಿಂದಲ್ಲ, ಯೇಸು ನಾಮದಲ್ಲಿ ಆ ಶಕ್ತಿ ಇದೆ. ಎಲ್ಲ ಮೈ ಮೇಲೆ ಯಾರಿಗೆ ಹೋಗ್ತದೆ? ಯೇಸು ನಾಮ. ಮೈ ಇತನ ಉಪವಾಸ ಪ್ರಾರ್ಥನೆ ಕರ, ಮೈ 50 ದಿನ ಉಪವಾಸ ಪ್ರಾರ್ಥನೆ ಕರ, ಅದಕ್ಕಾಗಿ ಇವತ್ತು ನಿಮಗೆ ಸ್ವಸ್ಥತೆ ಆಗ್ತದೆ ಅಂತ ಹೇಳಿಲ್ಲ. प्रेज़ लॉर्ड जीसस. मेरा नहीं, परमेश्वर के नाम में उतना सामर्थ्य है. हालेलुया. ಯಾವಾಗ ಬಿಲಿವರ್ ಇದ್ದಾನಲ್ಲ, ಆ ದೆವ್ವ ಓಡೋಗಿದ್ರು, ಅವ್ನಿಗೇನು ಸಂತೋಷ ಅಂದ್ರೆ, ಅಯ್ಯೋ ನಾನು ಇಷ್ಟು ಹೆದರಿದ್ರು, ನನ್ನ ವಿಶ್ವಾಸ ಕಡೆಗಡೆ ನನಗಿದ್ರು, ಯೇಸು ನಾಮದಲ್ಲಿ ಪವರ್ ಇದೆ ಅಲ್ಲ, ಅವ್ರಿಗೆ ಸ್ವಯಂ एक्सपीरियंस ಆಯಿತು. ಓ मैं कुछ भी नहीं, परंतु यीशु के नाम से सब कुछ सरेंडर हो जाता है, सब कुछ संभव हो जाता है. ಇವರು ಕೂಡ ಇವರ ಜೊತೆ 5 ಮಂದಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಾಗ, ಯೇಸು ನಾಮವನ್ನು ತೆಗೆದುಕೊಳ್ತಾ ಇರುವಾಗ ಅವರ ವಿಶ್ವಾಸ ಏನು ಕುಗ್ಗಿ ಹೋಗುತ್ತಲ್ಲ, ಆ ವಿಶ್ವಾಸಕ್ಕೆ ಯೇಸುನಾಮ ತೆಗೆದುಕೊಳ್ತಿರುವಾಗ ಶಕ್ತಿ ಬಂತು. ನನ್ನ ಪ್ರಿಯ ಸರ್, ಎಲ್ಲರ ದಿನ ದೇವರ ಮಕ್ಕಳೇ, ನಮ್ಮ ಮದುವೆಗಳನ್ನು ದೇವರು ಕಳಿಸಿ ಮಾಡಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯ ನಾಮ. ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ.
ಯೇಸುವಿನ ದಿವ್ಯ ನಾಮ, ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವಜನರೆಲ್ಲ ಅಡ್ಡಬಿಟ್ಟು ಸರ್ವಜನರೆಲ್ಲ ಅಡ್ಡಬಿಟ್ಟು ಅಷ್ಟರಿಂದ ಹಾಡುವ ನಾಮ ಯೇಸು ನಾಮ, ಅಭಿಜಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಗ್ಲೋರಿ ಟು ದಿ ನೇಮ್, ಹಲ್ಲೆಲೂಯಾ. ಯೇಸು ನಾಮ, ಅಭಿಜಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇಶ ವಿದೇಶಗಳಿಂದ ನೀವು ಕೇಳ್ತಾ ಇದ್ರಿ. ಏನಿಲ್ಲ, ಯೇಸು ನಾಮದಲ್ಲಿ ನೀವು ಏನು ಬೇಡಿಕೊಂಡಿದ್ರು ದೇವರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ದೇಶ ವಿದೇಶಗಳಿಂದ ಕೇಳ್ತಾ ಇದ್ರೆ ಕರ್ತನೆ, ಇಲ್ಲಿ ಬಂದು ಕೂತ್ಕೊಂಡು ಕರ್ತನೆ ಎಷ್ಟೋ ಜನರು ಕರ್ತನೆ ಈ ಸತ್ಯವಾಕ್ಯವನ್ನು ನಮ್ಮಲ್ಲೆಲ್ಲ ಕರ್ತನೆ, ನಮ್ಮ ದೇಹದಲ್ಲ, ನಾವು ಮಾಡುವ ಕಾರ್ಯಗಳಿಂದಲ್ಲ, ನಮ್ಮ ಘನಕಾರ್ಯಗಳಿಂದಲ್ಲ, ನಮ್ಮ ದೈವಿಕತ್ವದಿಂದಲ್ಲ, ನಮ್ಮ ಆತ್ಮೀಯತೆಯಿಂದಲ್ಲ, ಯೇಸು ನಾಮದಲ್ಲಿರುವ ಸಾಮರ್ಥ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ಭಯಭರಿತವಾದ ವ್ಯಕ್ತಿ, ಒಂದು ಗಡಗಡನೆ ನಡೆಯುತ್ತಿರ್ತಕ್ಕಂಥ ವ್ಯಕ್ತಿ ಯೇಸು ನಾಮವನ್ನು ತೆಗೆದುಕೊಂಡಿರುವಾಗ ಅಲ್ಲಿಂದ ದೇವು ಬಿಟ್ಟು ಹೋಗಿದ್ದು ನೋಡಿ, ಆವಾಗ ಅವನಿಗೆ ನಂಬಿಕೆ ಆಗಿದ್ದೇನೆಂದ್ರೆ, ನಾನು ಏನಿಲ್ಲದಿದ್ರೂ ಪರವಾಗಿಲ್ಲ, ಯೇಸು ನಾಮದಲ್ಲಿ ಮಾತ್ರ ಬಹಳ ದೊಡ್ಡ ಸಾಮರ್ಥ್ಯ ಇದೆ ಅನ್ನುವ ದೃಢ ನಂಬಿಕೆ ಅವನಿಗೆ ಉಂಟಾಯಿತು. ಆವತ್ತಿಂದ ಅವನು ಕೂಡ ಸೇವೆ ಮಾಡಲು ಸ್ಟಾರ್ಟ್ ಮಾಡಿದ್ದಾನೆ. ಅವನು ಕೂಡ ಏನಿಲ್ಲ, ಯಾರಿಗೆ ಆರಾಮಿಲ್ಲದ್ರೆ ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡೋದು, ಸೇವೆ ಮಾಡೋದು, ಅವರು ಕೂಡ ಚರ್ಚೆ ಕರ್ಕೊಂಡು ಬರೋದು ಮಾಡ್ತಿದ್ದಾನೆ. ದೇವ್ರ ಮಕ್ಕಳೇ, ಅಂತ ದೇವರು ನೀವು ನಂಬಿರುವಂತ ದೇವರು. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ದೀಕ್ಷಾಸ್ಥಾನ ಹೊಂದುತ್ತಾರೋ ಅವರಿಗೆ ಈ ಸೂಚಕ್ರಿಯಗಳು ಹಿಂಬಾಲಿಸು. ನಂಬುವರಿಂದ ಈ ಸೂಚಕ್ರಿಯಗಳಾಗು. ಅದೇನೆಂದ್ರೆ, ಅವರು ನನ್ನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಡುವಾಗ ಅವರು ಸ್ವಸ್ಥ ಹೊಂದುವರು, ದೆವ್ವಗಳನ್ನು ಓಡಿಸುವರು ಎಂಬುದಾಗಿ. ಹೌದು ಕರ್ತಾದಿ ಕರ್ತನೆ, ದೇವಾದೇವನೇ, ಇವತ್ತು ಕರ್ತನೆ ನನ್ನನ್ನು ಕೇಳ್ತಿದ್ದ ಎಲ್ಲರಿಗೆ ಪುರಾತನ ಕಾಲದಲ್ಲಿ ಯಾಜಕರು ಪ್ರಾರ್ಥನೆ ಮಾಡಬೇಕಾಗ್ತಿತ್ತು, ಪ್ರವಾದಿಗಳು ಪ್ರಾರ್ಥನೆ ಮಾಡಬೇಕಾಗ್ತಿತ್ತು, ಮತ್ತು ಆತ್ಮೀಯ ನಾಯಕರಾದ ಮೋಸೆ, ಅಬ್ರಾಮ್, ಈಸಾಕ್, ಯಾಕೋಬ್ ಇಂಥವರು ಪ್ರಾರ್ಥನೆ ಮಾಡಬೇಕಾಗ್ತಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಇನ್ನು ಮುಂದೆ ನನ್ನ ಕಡೆನೂ ನೀವು ಬರುವುದಿಲ್ಲ ಕೇಳಲಿಕ್ಕೆ. ಯೇಸು ಹೇಳ್ತಾ ಇದ್ರೆ, ನನ್ನ ನಾಮದಲ್ಲಿ ನೀವು ಬೇಡಿಕೊಂಡ್ರೆ ಸಾಕು, ನಿಮ್ಮ ಎಲ್ಲ ಪ್ರಾರ್ಥನೆಗಳು ಈಡೇರಿಸಲ್ಪಡೆದೆಂಬ ಶುಭವಾರ್ತೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರು ನಿನಗೆ ವಂದನೆ ಕರ್ತನೆ. ನಿನ್ನ ನಾಮಕ್ಕೆ ಮಹಿಮೆಯುಂಟಾಗಲಿ ಕರ್ತನೆ. ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶ್ರಯಿಸು. ಇವತ್ತು ಎಷ್ಟು ಆಸಕ್ತಿಯಿಂದ ಕೇಳ್ತಿರ್ತಕ್ಕಂಥ ಯಾರ್ಯಾರು ಗುಣವಾಗಲಾರದಂಥ ರೋಗದಿಂದ ಬಾಧೆ ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ದಿಗುಲು ಪಡ್ತಾ ಇದ್ದಾರೆ, ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ ಕರ್ತನೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನ್ನ ಸ್ವರವನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಕುಟುಂಬದಲ್ಲಿ ಯೇಸು ನಾಮದಲ್ಲಿ ಸ್ವಸ್ಥತೆ, ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ಆನಂದ, ಯೇಸು ನಾಮದಲ್ಲಿ ಶಲೋಮ್ ಶಲೋಮ್. ಯೇಸು ನಾಮದಲ್ಲಿ ಕೆಟ್ಟೋಗಿರುವ ಹುಡುಗರು, ಕೆಟ್ಟೋಗಿರ್ತಕ್ಕಂಥ ಮನುಷ್ಯರು, ಕೆಟ್ಟೋಗಿರ್ತಕ್ಕಂಥ ಕಟ್ಟಚಟಗಳಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಜನರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಇನ್ ಜೀಸಸ್ ನೇಮ್. ಮೊಂಡತನದಿಂದ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ದೃಢವಾಗಿ ತಂದೆ ತಾಯಿಗಳ ಮಾತುಗಳನ್ನು ಕೇಳದೆ ಮೊಂಡತನವನ್ನು ಮಾಡ್ತಿದ್ದ ಮಕ್ಕಳಿಗೆ ಮೃದುವಾದ ಮನಸ್ಸನ್ನು ಅನುಗ್ರಹಿಸಿ ಆ ಮಕ್ಕಳು ಕೂಡ ಚೇಂಜ್ ಆಗಲಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ. ಕೃಪಾ ಕನಿಕರವುಳ್ಳ ದೇವರೇ ಕರ್ತನೆ, ವಿಶೇಷವಾಗಿ ಕರ್ತನೆ ಎಷ್ಟೋ ಕೆಟ್ಟ ಚಟಗಳಲ್ಲಿ ಬಿದ್ದುಕೊಂಡು ತಂದೆ ತಾಯಿಗಳ ಮಾತನ್ನು ಕೇಳದಂತ ಮಕ್ಕಳನ್ನು ಆಶೀರ್ವದಿಸಿ ರಾಜ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ. ಕರ್ತನೆ, ದೇವರ ಮಾತನ್ನು ಕೇಳಿ ಅನೇಕ ಹಿರಿಯರು ದೇವರಿಗೆ ವಿರೋಧವಾಗಿ ಹೋಗ್ತಾ ಇದ್ದಾರೆ, ಅವರನ್ನು ಕೂಡ ಕರ್ತನೆ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡು. ಎಷ್ಟು ನಾಮದಲ್ಲಿ ಕರ್ತನೆ, ಕುಟುಂಬದಲ್ಲಿ ಎಷ್ಟೋ ಜನರು ತನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಕುಡಿತನ ಚಟ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ನಿನ್ನ ಗಂಡನ ಕುಡಿತನ ಚಟ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ನಿನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು, ಊಹಿಸಲಾರದ ಕಲ್ಪನೆಗೆ ಎಡಕಲಾರದಂತ ಸಮಸ್ಯೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ಇಂಥ ಅದ್ಭುತವಾದಂಥ ಸಾಮರ್ಥ್ಯ ಇದೆ ಎಂಬುದಾಗಿ ಇವತ್ತು ನಾವು ಕಂಡುಕೊಳ್ತೇವೆ. ಕರ್ತನೆ, ನಿನ್ನ ನಾಮಕ್ಕೆ ಮಹಿಮೆ. ನೀನೇ ಸತ್ಯ ನಿತ್ಯ ದೇವರು, ಸರ್ವಶಕ್ತನು. ಇವತ್ತು ಯೇಸು ನಾಮದಲ್ಲಿ ಎಂಥ ಸಾಮರ್ಥ್ಯ ಇದೆ, ಎಂಥ ಅದ್ಭುತವಾದಂಥ ಕರ್ತನೆ ಅದ್ಭುತಗಳು ಮಾಡತಕ್ಕಂಥ ಸಾಮರ್ಥ್ಯ ಅದರೊಳಗಿದೆ ಅಂತ ತಿಳಿದುಕೊಂಡು ನನ್ನನ್ನು ಕೇಳ್ತಿರ್ತದೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಲಿ ನಂಬಿಕೆ ವಿಶ್ವಾಸ ಬಲವಾಗಿ ದೃಢವಾಗಲಿ ಎಂಬುದಾಗಿ ಹಾರಿಸ್ತಾ, ಗುಣವಾಗಲಾರದ ರೋಗಗಳು ಗುಣವಾಗಲಿ, ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳು ಬಿಡುಗಡೆ ಆಗಲಿ ಮತ್ತು ಎಲ್ಲ ಜನರಿಗೆ ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೀನಿ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ದೇಶ ವಿದೇಶಗಳನ್ನು ಕೇಳ್ತಾ ಇದ್ರೆ ಇದನ್ನು ಅನೇಕ ಜನ ಶೇರ್ ಮಾಡ್ತಾರೆ. ಯಾಕಂದ್ರೆ ಯಾಜಕರು ಪ್ರಾರ್ಥನೆ ಮಾಡತಕ್ಕ ಆವಾಗ ಪ್ರಾರ್ಥನೆಗೆ ಸ್ವಸ್ಥತೆ ಇಲ್ಲ, ಅದರ ಉತ್ತರ ಇಲ್ಲ. ಈಗ ಯೇಸು ಗುಡ್ ನ್ಯೂಸ್ ಕೊಡ್ತಾನೆ. ಯೇಸು ನಾಮದಲ್ಲಿ ಮಾಡಿದ್ರೆ ಮುಗಿತು. ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆಲ್ಲ ಶುಭವಾಗಲಿ. ಗಾಡ್ ಬ್ಲೆಸ್ ಯು.